ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ಇನ್ಸೈಟ್ ಇಂಟು ಪ್ರಿಪರೇಷನ್ ಚಾನಲ್ಗೆ ಸ್ವಾಗತ. ಸೊ ನಾನು ಈ ವಿಡಿಯೋದಲ್ಲಿ ಯಾವ ಚಾಪ್ಟರ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಶೇಕಡ. ಈ ಚಾಪ್ಟರ್ನ ಈ ವಿಡಿಯೋದಲ್ಲಿ ಅಂದ್ರೆ 2 ರಿಂದ 3 ವಿಡಿಯೋಸ್ ಈಗ ಬರೋದೆಲ್ಲ ಪೂರ್ತಿ ಪರ್ಸೆಂಟೇಜ್ ಚಾಪ್ಟರ್ ಮೇಲೆನೆ ಡಿಪೆಂಡೆಂಟ್ ಇರುತ್ತೆ. ಇವೆಲ್ಲ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಕೇಳುವಂತ ಈ ಚಾಪ್ಟರ್ ಮೇಲೆ ಕೇಳುವಂತ ಕ್ವಶನ್ಸ್ನ ನಾನು ಇಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಇದು ಕಂಪ್ಲೀಟ್ಲಿ ಬೇಸಿಕ್ ಕ್ಲಾಸಸ್ ಆಗಿರುತ್ತೆ. ಸೊ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದಂಗ 2 ತರ ವಿಡಿಯೋಸ್ ನಡೀತಾ ಇರುತ್ತೆ ಇದು ಸೈಮಲ್ಟೇನಿಯಸ್ ಆಗಿ. ಫಸ್ಟ್ಗೆ ಒಂದು ಬೇಸಿಕ್ ಕ್ಲಾಸಸ್, ಆ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅದರ್ ಪ್ರಾಕ್ಟೀಸ್ ಕ್ಲಾಸಸ್ ನಡೀತಾ ಇರುತ್ತೆ. ಸೊ ಯಾರಿಗಾದ್ರೂ ಯಾವ ತರ ಕ್ಲಾಸಸ್ ನಡೆಯುತ್ತಾ ಏನು ಇನ್ಫಾರ್ಮೇಶನ್ ಪ್ರತಿಯೊಂದು ಬೇಕಾಗಿದ್ರೆ ಇದಕ್ಕಿಂತ ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ಗೆ ನಾವು ಪರ್ಸೆಂಟೇಜ್ ಚಾಪ್ಟರ್ನ ಕಲ್ತಿರ್ತೀವಿ, ಪ್ರತಿಯೊಬ್ರು ಕಲ್ತಿರ್ತೀವಿ. ಯಾಕಂತಂದ್ರೆ ನಾವು ಫ್ರಮ್ ದ ಕ್ಲಾಸ್ 4, 5th, 6th ಅಲ್ಲಿಂದಾನೇ ಸ್ಟಾರ್ಟ್ ಆಗೋ ಚಾಪ್ಟರ್ ಇದು. ಬಟ್ ಏನಂತಂದ್ರೆ ಒಂದು ಪ್ರಾಪರ್ ಮ್ಯಾನರ್ ಅಲ್ಲಿ ಕಲ್ತಿಲ್ದೆ ಇರೋದಕ್ಕೆ ಇದ್ರ ಮೇಲೆ ಬರುವಂತ ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಕ್ ಆಗ್ತಿರಲ್ಲ ಕೆಲವೊಂದಿಷ್ಟು ಸಲ. ಸೊ ಈ ಚಾಪ್ಟರ್ನ ಸಪರೇಟ್ ಆಗಿ ನಾವು ಕಲ್ತ್ವಿ ಅಂತ ಒಂದ್ಸಲ ಪರ್ಫೆಕ್ಟ್ ಆದ್ಮೇಲೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರು ಸಾಕಾಗತ್ತೆ. ಸೊ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಪರ್ಸೆಂಟೇಜ್ ಅಂದ್ರೆ ಮೀನಿಂಗ್ ಗೊತ್ತಿರ್ಬೇಕು. ಪರ್ಸೆಂಟೇಜ್ ಅಂತ ಅಂದ್ರೆ ಏನು ಅಂತಂದ್ರೆ 1/100 ಅಂದಂಗೆ. ಪರ್ಸೆಂಟೇಜ್ ಅಂತ ಅಂದ್ರೆ 1/100 ಪರ್ ಸೆಂಟ್ ಅಂದ್ರೆ ಪ್ರತಿ ನೂರಕ್ಕೆ ಅಂತ ಕನ್ನಡದಲ್ಲಿ ಪ್ರತಿ ಶತ ಅಂತ ಕರಿತೀವಿ. ಸೊ ಪ್ರತಿ ನೂರಕ್ಕೆ ಅಂದರೆ ಯಾವುದೇ ಒಂದು ಪರಿಮಾಣವನ್ನ ನಾವು ಹೋಲಿಸ್ಬೇಕಾದ್ರೆ ಅದರ ವ್ಯಾಲ್ಯೂಸ್ ಬೇರೆ ಬೇರೆ ಇರುತ್ತೆ. ಸೊ ಅದನ್ನ ನಾವು ಹೋಲಿಸೋದು ಕಷ್ಟ ಆಗ್ಬೋದು. ಅದ್ರ ಸಲುವಾಗಿ ಪ್ರತಿಯೊಂದನ್ನು ನಾವು ಪರ್ಸೆಂಟೇಜ್ಗೆ ಅಥವಾ ಶೇಕಡಾ ಕ್ರಮಕ್ಕೆ ನಾವು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಒಂದೇ ಬೇಸ್ ನಿಂದಾನೆ ನಾವು ಪ್ರತಿಯೊಂದನ್ನ ಹೋಲಿಸಕ್ ಸುಲಭವಾಗುತ್ತೆ. ಹೀಗಾಗಿನೇ ಈ ಪರ್ಸೆಂಟೇಜ್ ಚಾಪ್ಟರ್ ಅಲ್ಲಿ ಪ್ರತಿಯೊಂದನ್ನು ನಾವು 100ಕ್ಕೆ ಹೋಲಿಸ್ತೀವಿ. ಒಟ್ಟು 100 ಅಂತ ಅಂದ್ರೆ ಒಟ್ಟು ಅನ್ನಂಗ ಅರ್ಥ. ಈಗ ಫಾರ್ ಎಕ್ಸಾಂಪಲ್ 10% ಅಂತ ಏನಾದ್ರು ನಾವು ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ 100ಕ್ಕೆ 10 ಅನ್ನಂಗ. ಸೊ ಒಟ್ಟು 100 ಇರ್ತದೆ ಯಾವಾಗ್ಲೂ ಪರ್ಸೆಂಟೇಜ್ ಅಲ್ಲಿ, ಯಾವಾಗ್ಲೂ ಒಟ್ಟು 100 ಇರ್ತದೆ. ಇದನ್ನ ಕಾನ್ಸೆಪ್ಟ್ ನ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ 50% ಅಂತ ನಾವು ಕರಿತಿದ್ವಿ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ 100ಕ್ಕೆ 50 ಅಂತ ಅರ್ಥ. ಗೊತ್ತಾಯ್ತಾ? ಸೊ ಈ ಪರ್ಸೆಂಟೇಜ್ ಅಲ್ಲಿ ನಾವು ಟೋಟಲ್ ವ್ಯಾಲ್ಯೂನ ಹಿಡಿಯೋದು ಯಾವಾಗ್ಲೂ ಕಂಪಲ್ಸರಿ 100ಕ್ಕೆ ಅಂತ ಇರುತ್ತೆ. ಸೊ ಪರ್ಸೆಂಟೇಜ್ ಅಂದ್ರೆ ಅಥವಾ ಶೇಕಡ ಅಂತಂದ್ರೆ ಏನು ನಿಮ್ಗೆ ಪೂರ್ತಿಯಾಗಿ ಈಗ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಹೋಗೋಣ. ಈಗ ಇಲ್ಲಿ ಪರ್ಸೆಂಟೇಜಸ್ ಅಲ್ಲಿ ನಾವು ಯಾವ ರೀತಿ ಮಾಡ್ತೀವಿಪ್ಪ ಅಂತ ಅಂದ್ರೆ ಪರ್ಸೆಂಟೇಜ್ ನ ಫ್ರಾಕ್ಷನಿಗೆ ಕನ್ವರ್ಟ್ ಅಂದ್ರೆ ಭಿನ್ನ ರಾಶಿ ರೂಪ, ಶೇಕಡಾ ಕ್ರಮದಿಂದ ಭಿನ್ನ ರಾಶಿ ರೂಪಕ್ಕೆ ನಾವು ಕನ್ವರ್ಟ್ ಮಾಡ್ತೀವಿ. ಶೇಕಡಾದಿಂದ ಭಿನ್ನ ರಾಶಿ ರೂಪ. ಇದನ್ನ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಮಗ್ 1% ಅಂತ ಇತ್ತು ಅಂದ್ರೆ ಇದನ್ನ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ 1% ಅಂದ್ರೆ 1/100. ಇಲ್ಲಿ ಇರೋದನ್ನ ಅಂಶದಲ್ಲಿ ಬರಿತೀವಿ. ಪರ್ಸೆಂಟೇಜ್ ಯಾವಾಗಲೂ ಡಿವೈಡೆಡ್ ಬೈ 100 ಇರುತ್ತೆ, ಅದು ಛೇದದಲ್ಲಿ ಬರಿತೀವಿ. ಸೊ ಫಾರ್ ಎಕ್ಸಾಂಪಲ್ 2% ಅಂತ ಏನಾದ್ರು ಬರಿಬೇಕಾಗಿತ್ತು, ಯಾವ ರೀತಿ ಭಿನ್ನರಾಶಿ ರೂಪದಲ್ಲಿ ಬರೆಯೋದು ಅಂದ್ರೆ 2/100 ಅಂತ. ಸೊ ಇದು ನಾವು ಯಾವಾಗಲೂ ಭಿನ್ನರಾಶಿಗಳನ್ನ ಸರಳೀಕೃತ ರೂಪದಲ್ಲೇ ಇಡಬೇಕಾಗತ್ತೆ. ಅದ್ರ ಸಲುವಾಗಿ 2 1 2 50 ಎಷ್ಟು ಬರುತ್ತೆ, 50/1. ಸೊ ಈಗ ಎಕ್ಸಾಂಪಲ್ 3% ಅಂತ ಅನ್ಕೊಳ್ರಿ, ಯಾವ ರೀತಿ ಬರಿಬಹುದು, 3/100. ಇದು ಛೇದ ಹೋಗಲ್ಲ, ಸೊ ಇದನ್ನ ಈ ರೀತಿನೇ ಇಡ್ಬೋದು. ಫಾರ್ ಎಕ್ಸಾಂಪಲ್ 4% ಬರಿಬೇಕಾಗಿತ್ತು, ಯಾವ ರೀತಿ ಬರಿತೀವಿ, 4/100. ಇದು ಛೇದ ಹೋಗುತ್ತೆ, 4 1 4 25 ಎಷ್ಟು ಬರುತ್ತೆ, 25ನೇ 1. ಸೊ 5% ಯಾವ ರೀತಿ ಬರೆಯೋದು, 5/100, 5 1 5 20 20ನೇ 1. 6% ಯಾವ ರೀತಿ ಬರ್ತೀವಿ, 6/100 ಇಸ್ ಈಕ್ವಲ್ ಟು 2 3 2 50. ಯಾವಾಗ್ಲೂ ನಾವು ಛೇದ ಹೊಡೆದ ಇಡ್ಬೇಕಾಗುತ್ತೆ, ಭಿನ್ನ ರಾಶಿಯನ್ನು ಹಂಗೆ ಇಡಕ್ ಬರಲ್ಲ, ಕಂಪಲ್ಸರಿ ಅದನ್ನ ಸರಳೀಕೃತ ರೂಪಕ್ಕೆ ತಂದು ಇಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 10% ಅಂತ ಇತ್ತು ಅಂದ್ರೆ ಯಾವ ರೀತಿ ಬರೀತೀವಿ,
10 ಡಿವೈಡೆಡ್ ಬೈ 100. ಸೊ ಲಾಸ್ಟ್ಗಿರೋ 2 ಸೊನ್ನೆಗಳು ಹೋದ್ರೆ ಇದೇನಾಗುತ್ತೆ 10ನೇ 1. ಫಾರ್ ಎಕ್ಸಾಂಪಲ್ 20% ನಾವು ಯಾವ ರೀತಿ ಬರಿತೀವಿ ಪರ್ಸೆಂಟೇಜ್ ಟು ಫ್ರಾಕ್ಷನ್ ಅಲ್ಲಿ ಅಂತ ಅಂದ್ರೆ 20 ಡಿವೈಡೆಡ್ ಬೈ 100. ಸೊ 21 25 5ನೇ 1 ಅಂತ. ಸೊ ಈ ರೀತಿ ನಾವು ಯಾವುದೇ ಪರ್ಸೆಂಟೇಜ್ಗಳನ್ನ ಕೊಟ್ಟರು ಸಹಿತ ನಾವು ಅದನ್ನ ಭಿನ್ನರಾಶಿ ರೂಪಕ್ಕೆ ಕನ್ವರ್ಟ್ ಮಾಡಬಹುದು. ಯಾವ ರೀತಿ ಅನ್ನೋದು ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಾವು ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಮುಂದೆ ಕ್ವಶನ್ ಸಾಲ್ವ್ ಮಾಡುವಾಗ ನಿಮ್ಗೆ ಪೂರ್ತಿಯಾಗಿ ಐಡಿಯಾ ಸಿಗುತ್ತೆ. ಇದು ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದು ಪೂರ್ತಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ದಂಗೆ. ಸೊ ಇನ್ನೂ ಕೆಲವೊಂದಿಷ್ಟು ನೋಡಿದ್ರೆ ಫಾರ್ ಎಕ್ಸಾಂಪಲ್ 30% ನಾನು ಭಿನ್ನರಾಶಿಯಲ್ಲಿ ಬರಿಬೇಕಾಗಿತ್ತು ಅಂದ್ರೆ 30 ಡಿವೈಡೆಡ್ ಬೈ 100. ಫಾರ್ ಲಾಸ್ಟ್ ಝೀರೋಸ್ ಕ್ಯಾನ್ಸಲ್ ಆಗಿ 10ನೇ 3 ಆಗುತ್ತೆ. ಫಾರ್ ಎಕ್ಸಾಂಪಲ್ 40% ಬರಿಬೇಕಾಗಿತ್ತು ಅಂದ್ರೆ 40 ಡಿವೈಡ್ ಬೈ 100. ನೀವು ಒಂದು ತಿಳ್ಕೊಂಬಿಡಿ, ಪರ್ಸೆಂಟೇಜ್ ಅಂದ್ರೆ ಇಂಟು 1/100 ಅಂತ ಫಿಕ್ಸ್ ಇದು. ಸೊ ಯಾವುದೇ ಒಂದು ಸಂಖ್ಯೆ ಮುಂದೆ ಪರ್ಸೆಂಟೇಜ್ ಬಂದ್ರೆ ಇಂಟು 1/100 ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ 2 2 5 ಸೊ 5ನೇ 2 ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ 50% ಅಂದ್ರೆ ಅರ್ಧ ಅಂತ. 5 1 5 2 2ನೇ 1 ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ 70% ಅನ್ಕೊಳ್ಳಿ. 70 ಡಿವೈಡ್ ಬೈ 100 ಇದು ಆಯ್ತು. ಸೊ 10ನೇ 7. 90% ಎಷ್ಟಾಗುತ್ತೆ 90 ಬೈ 100 10ನೇ 9. 100% ಏನಾಗುತ್ತೆ ಅಂತ 100% 100 ಡಿವೈಡ್ ಬೈ 100 ಸೊ ಈಕ್ವಲ್ಸ್ ಟು 1 ಆಗುತ್ತೆ. ನಾವು ಭಿನ್ನ ರಾಶಿಯಲ್ಲಿ ಒಂದನ್ನ ಪೂರ್ತಿ ಅಂತ ತಗೊಂಡು ಅದರಲ್ಲಿ ಭಾಗಗಳನ್ನ ಮಾಡ್ಕೊಂತ ಹೋಗ್ತೀವಿ. ಈ ಪರ್ಸೆಂಟೇಜ್ ಅಲ್ಲಿ ನಾವು 100ನ್ನ ಪೂರ್ತಿ ಅಂತ ತಗೊಂಡು ಅದರಲ್ಲಿ ಭಾಗಗಳನ್ನ ಮಾಡ್ಕೊಂತ ಹೋಗ್ತೀವಿ. ಪರ್ಸೆಂಟೇಜ್ಗೂ ಮತ್ತು ಫ್ರಾಕ್ಷನ್ಗೂ ತುಂಬಾ ಏನು ವ್ಯತ್ಯಾಸ ಇಲ್ಲ. ಕಂಪ್ಲೀಟ್ಲಿ ಸೇಮ್ ಕಾನ್ಸೆಪ್ಟ್ಸ್ ವಿತ್ ಡಿಫರೆಂಟ್ ವ್ಯಾಲ್ಯೂಸ್. ಸೊ ಅದ್ರ ಸಲುವಾಗಿ ನೀವು ಶೇಕಡಾದಿಂದ ಭಿನ್ನರಾಶಿ ಹೆಂಗ್ ಬರೆಯೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ಗೊತ್ತಾಗಿದೆ ಅನ್ಕೋತೀನಿ. ಸೊ ನಾನು ನೆಕ್ಸ್ಟ್ ಮೂವ್ ಆಗ್ತೀನಿ. ಪರ್ಸೆಂಟೇಜ್ಗಳನ್ನ ಡೆಸಿಮಲ್ಗಳಲ್ಲಿ ಅಂದ್ರೆ ಶೇಕಡಾದಿಂದ ದಶಮಾಂಶ ರೂಪಕ್ಕೆ ಯಾವ ರೀತಿ ಬರೆಯೋದು ಅಂತ ನೋಡ್ಕೊಂತ ಹೋಗೋಮಂತ. ಫಾರ್ ಎಕ್ಸಾಂಪಲ್ 1% ಇತ್ತು ಅನ್ಕೋರಿ. ಇದೇನಾಗುತ್ತೆ 1/100 ಅಂದ್ರೆ ದಶಮಾಂಶ ರೂಪದಲ್ಲಿ 0.01. ಇಲ್ಲಿ ಕೆಳಗಡೆ ಎಷ್ಟು ಸೊನ್ನೆಗಳಿರುತ್ತ ಅಷ್ಟು ಬಲಗಡೆಯಿಂದ ಎಡಗಡೆಗೆ ನೀವು ಜಾಗಗಳನ್ನ ಬಿಟ್ಟು ಪಾಯಿಂಟ್ಸ್ ಕೊಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 2% ಎಷ್ಟಾಗುತ್ತೆ 2/100 ಅಂದ್ರೆ ಎಷ್ಟಾಗುತ್ತೆ 0.02. ಫಾರ್ ಎಕ್ಸಾಂಪಲ್ 10% ಅನ್ಕೋ ಎಷ್ಟಾಗುತ್ತೆ 10/100. ಸೊ 10ನೇ 1 ಉಳಿತು. ಇದೇನಾಗುತ್ತೆ 0.1 ಆಗುತ್ತೆ. ಈಗ 20% ಅನ್ಕೊಳ್ಳಿ. 20 ಡಿವೈಡೆಡ್ ಬೈ 100 ಏನಾಗುತ್ತೆ 10ನೇ 2. ಇದನ್ನ ನಾವು ಡೈರೆಕ್ಟ್ ಆಗಿ ಭಿನ್ನರಾಶಿ ರೂಪದಲ್ಲೂ ಇಡ್ಬೋದು ಅಥವಾ ದಶಮಾಂಶ ರೂಪದಲ್ಲಾದ್ರೂ ಇಡ್ಬೋದು. 0.2 ಆಗುತ್ತೆ. ಫಾರ್ ಎಕ್ಸಾಂಪಲ್ 30% ಅನ್ಕೊಳ್ಳಿ. ಯಾವ ರೀತಿ ಆಗುತ್ತೆ 30 ಡಿವೈಡೆಡ್ ಬೈ 100. ಸೊ ಇದು ಕ್ಯಾನ್ಸಲ್ ಆಗಿ 10ನೇ 3 ಉಳಿಯುತ್ತೆ 0.3. ಈಗ ಫಾರ್ ಎಕ್ಸಾಂಪಲ್ 35% ಇತ್ತು ಅನ್ಕೊಳ್ಳಿ. ಯಾವ ರೀತಿ ಮಾಡೋದು 100ನೇ 35 ಆಗುತ್ತೆ. ಸೊ 0.35. ಸೊ 100% ಎಷ್ಟಾಗಬಹುದು 100 ಡಿವೈಡೆಡ್ ಬೈ 100 ಇದು ಸಹಿತ 1 ಆಗುತ್ತೆ. ಸೊ 100% ಅಂತ ಅಂದ್ರೆ ಭಿನ್ನರಾಶಿ ಅಥವಾ ದಶಮಾಂಶ ರೂಪದಲ್ಲಿ 1 ಅಂತ ಅರ್ಥ ಆಗುತ್ತೆ. ಸೊ ಈಗ ನಾವು ಶೇಕಡಾದಿಂದ ದಶಮಾಂಶ ರೂಪಕ್ಕೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಇಲ್ಲಿ ಫಸ್ಟಿಗೆ ನಾವು ಕಲ್ತಿರೋದು ಶೇಕಡಾ ಅಂದ್ರೆ ಏನು, ಪರ್ಸೆಂಟೇಜ್ ಅಂದ್ರೆ 100ನೇ 1 ಇಂಟು 100ನೇ 1 ಅಂದಂಗ ಅರ್ಥ. ಸೊ ಪರ್ಸೆಂಟೇಜ್ ನಿಂದ ಫ್ರಾಕ್ಷನ್ ಯಾವ ರೀತಿ ಮಾಡೋದು 30% ಇದ್ರೆ 100ನೇ 30. ಅದು ಕ್ಯಾನ್ಸಲ್ ಆಗ್ತಿದ್ರೆ ಕ್ಯಾನ್ಸಲ್ ಮಾಡೋದು ಅಥವಾ ಛೇದ ಹೋಗ್ತಿದ್ರೆ ಛೇದ ಹೊಡೆದು ಅದನ್ನ ಸರಳೀಕೃತ ರೂಪದಲ್ಲಿ ಇಡಬೇಕು. ನೆಕ್ಸ್ಟ್ ಪರ್ಸೆಂಟೇಜ್ ನಿಂದ ಡೆಸಿಮಲ್ ಯಾವ ರೀತಿ ಮಾಡೋದು ಇದನ್ನ ಕಲ್ತೀವಿ. ಈಗ ನಾವು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಅಂದ್ರೆ ನಮಗೆ ಭಿನ್ನ ರಾಶಿಗಳನ್ನ ಕೊಟ್ಟಾಗ ಭಿನ್ನ ರಾಶಿಯಿಂದ ಶೇಕಡಾ ಕ್ರಮಕ್ಕೆ
ಯಾವ ರೀತಿ ಮಾಡೋದು ನೋಡೋಣ. ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇದು ನಿಮ್ಗೆ ಹೆಂಗಂತ ಅಂದ್ರೆ ಒಂದು 5 ನಿಮಿಷ ತಗೊಳ್ಳುವಂತ ಕ್ವಶನ್. ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿತ್ತು ಅಂತ ಅಂದ್ರೆ 1 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲೇ ನೀವು ಕ್ವಶನ್ಸ್ಗಳನ್ನ, ಈ ಪರ್ಸೆಂಟೇಜ್ ಚಾಪ್ಟರ್ ಬೇಸ್ ಕ್ವಶನ್ಸ್ಗಳನ್ನ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಅಂದ್ರೆ ಏನು? ಅಂಶ ಮತ್ತು ಛೇದವನ್ನ ಹೊಂದಿರುವಂಥವು. 1/1 ಅನ್ಕೊಳ್ಳಿ. ಇದೆಷ್ಟಾಗುತ್ತೆ? ಯಾವ ರೀತಿ ಮಾಡೋದು ಅಂತಂದ್ರೆ 1/1 ಮೇಲೇನು 100 ಇಂದ ಮಲ್ಟಿಪ್ಲಿಕೇಶನ್, ಕೆಳಗೇನು 100 ಇಂದ ಮಲ್ಟಿಪ್ಲಿಕೇಶನ್. ಈ 1/100 ಅಂದ್ರೆ ನಮಗೆ ಪರ್ಸೆಂಟೇಜ್ ಅಂತ ಗೊತ್ತು. ಈ 1/100 ಹೋಯ್ತು. ಈಗ ಉಳಿಯೋದೇನು? ಮೇಲೆ 100 ಅಷ್ಟೇ, 100% ಅನ್ನೋದು. ಫಾರ್ ಎಕ್ಸಾಂಪಲ್ ಎರಡನೇದು 1/2 ಅಂತ ಇದೆ. ಸೊ 1/2 ಮೇಲೇನು 100 ಇಂದ ಗುಣಕಾರ, ಕೆಳಗಡೆನು 100 ಇಂದ ಗುಣಕಾರ. 1/100 ಅಂದ್ರೆ ಪರ್ಸೆಂಟೇಜ್ ಆಯ್ತು. ಫಾರ್ ಎಕ್ಸಾಂಪಲ್ ಈ 1/100 ಏನಿದೆ ಅಲ್ಲ, ಇದು ಪರ್ಸೆಂಟೇಜ್ ಅಂತ ಅರ್ಥ ಆಯ್ತು. ಈಗ ನಮಗೆ ಮೇಲೇನು ಉಳಿದಿದ್ದು? 2 1 2 50. ಎಷ್ಟು ಬರುತ್ತೆ? 50%. ನೆಕ್ಸ್ಟ್ ಮೂರನೇದು, ಮೂರನೇ 1 ಅನ್ಕೊಳ್ಳಿ. ಯಾವ ರೀತಿ ಬರುತ್ತೆ? ಮೂರನೇ 1 ಇಂಟು 100 ಇಂಟು 100. ಇದೇನಾಗುತ್ತೆ? 100/3%. ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದ್ರೆ 33.1%. ಇದನ್ನ ದಶಮಾಂಶ ರೂಪದಲ್ಲಿ ಬರೆದ್ರೆ 33.33%. ಇಷ್ಟಾಗುತ್ತೆ. ನೆಕ್ಸ್ಟ್ ಮೂರನೇ 2 ತಗೊಳ್ಳಿ. ಯಾವ ರೀತಿ ಮಾಡೋದು? 2/3 ಇಂಟು 100 ಇಂಟು 100 ಇಸ್ ಈಕ್ವಲ್ ಟು, ಇದು ಅಂತೂ ಪರ್ಸೆಂಟೇಜ್ ಆಯಿತು, 200/3 ಆಗುತ್ತೆ. ಸೊ ನಾವು 200/3ನ ಮಾಡಿದರೆ 3 6 18, 20, 3 6 18. ಸೊ 0.20, 3 6 18, 3 6 18. ಸೊ ಇದೇ ರೀತಿ ಬರ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ? 66.32% ಆಗುತ್ತೆ, ಅಥವಾ ದಶಮಾಂಶದಲ್ಲಿ 66.66% ಆಗುತ್ತೆ. ನೆಕ್ಸ್ಟ್ ಈಗ 4ನೇ 1 ಇತ್ತು ಅಂದ್ರೆ ಯಾವ ರೀತಿ ಆಗುತ್ತೆ? ಇಂಟು 100 ಇಂಟು 100. ಸೊ 4 1 425. ಇದು ಏನಾಗುತ್ತೆ? 25% ಆಗುತ್ತೆ. ಸೊ ನೆಕ್ಸ್ಟ್ 3/4 ಏನಾಗುತ್ತೆ? ಇಂಟು 100 ಇಂಟು 100. ಸೊ ಏನಾಗುತ್ತೆ? 4 1 4 25, 25 3 75%. ಸೊ ನೆಕ್ಸ್ಟ್ 5ನೇ 1 ಎಷ್ಟಾಗುತ್ತೆ? ಇಂಟು 100 ಇಂಟು 100. 5 1 5 20%. ನೆಕ್ಸ್ಟ್ ಇದು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋನ ಪಾಸ್ ಮಾಡಿ ಅಥವಾ ಇನ್ನೊಂದ್ಸಲ ಬ್ಯಾಕ್ ತಗೊಂಡು ನೋಡ್ಕೊಂತ ಹೋಗಿ. 5 1 520. ಸೊ 20 ಇಂಟು 2 ಎಷ್ಟಾಗುತ್ತೆ? 40%. ನೆಕ್ಸ್ಟ್ 3/5 ಎಷ್ಟಾಗುತ್ತೆ? ಇಂಟು 100 ಇಂಟು 100. 5 1 520. 20 ಇಂಟು 3 60%. ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. 5ನೇ 4 ಇಂಟು 100 ಇಂಟು 100. 5 1 5 20, 24 80%. ನೆಕ್ಸ್ಟ್ ನೋಡ್ರಿ, 6ನೇ 1 ಅನ್ಕೊಳ್ಳಿ. ಇಂಟು 100 ಇಂಟು 100. 2 3 2 50. ಎಷ್ಟು ಬರುತ್ತೆ? 50/3%, ಅಥವಾ 3 1 3 6 18. 3ನೇ 2%, ಅಥವಾ 16.66%. ದಶಮಾಂಶದಲ್ಲಿ ಈ ತರ ಬರುತ್ತೆ. ಸೊ ನೆಕ್ಸ್ಟ್ 5/6 ಯಾವ ತರ ಬರುತ್ತೆ? ಇಂಟು 100 ಇಂಟು 100. 2 3 2 50. ಸೊ 250/3%. ಇದೆಷ್ಟು ಬರುತ್ತೆ? 3 8 24,
3 ಮೂರಲೆ 9, ಮೂರನೇ 1% ಅಥವಾ 83.33% ಬರುತ್ತೆ. ಇಲ್ಲಿ ನೀವು ಒಂದನ್ನು ಗಮನಿಸಬಹುದು. ಆರನೇ 5% ಬೇಕಾದ್ರೆ ಆರನೇ 1ಕ್ಕೆ ಇಂಟು 5 ಮಾಡಿದಾಗ ಇಷ್ಟೇ ಬರುತ್ತೆ. ಫಾರ್ ಎಕ್ಸಾಂಪಲ್ 16.66 ಇಂಟು 5, 5 ಆರ್ಲೆ 35, ಆರ್ಲೆ 31, 33, 5 ಆರ್ಲೆ 31, 33, 5 ಒಂದ್ಲೆ 5, 1 3 8. ಸೊ ಸೇಮ್ ಪರ್ಸೆಂಟೇಜ್ ನಿಮ್ಗೆ ಬರುತ್ತೆ ಇಲ್ಲಿ. ನೆಕ್ಸ್ಟ್ 7ನೇ 1 ಇಂಟು 100 ಇಂಟು 100 ಎಷ್ಟು ಬರುತ್ತೆ? 100 ಡಿವೈಡ್ ಬೈ 7% ಇಸ್ ಈಕ್ವಲ್ ಟು 7 ಒಂದ್ಲೆ 7, 7 4 28, 14.7 ಅಥವಾ 14.28% ಬರುತ್ತೆ. ಸೊ ನೆಕ್ಸ್ಟ್ 2/7 ನಮಗೆ ಬೇಕಾಗಿದೆ. ಪರ್ಸೆಂಟೇಜ್ ಅಂತ ಅಂದ್ರೆ ಏನ್ ಮಾಡಬೇಕು? 14.28 ಇಂಟು 2% ಎಷ್ಟಾಗುತ್ತೆ? 16, 5, 28, 28.56%. ನೆಕ್ಸ್ಟ್ 3/7 ಬೇಕಾದ್ರೆ ಏನ್ ಮಾಡಬೇಕು? 14.28% ಇಂಟು 3 ಎಷ್ಟಾಗುತ್ತೆ? 3 8 24, 3 2 6 1 8, 12, 3 1 42.84%. ನೆಕ್ಸ್ಟ್ 7ನೇ 4 ಬೇಕಾದ್ರೆ ಏನ್ ಮಾಡಬೇಕು? 14.28 ಇಂಟು 4, 4 8 32, 4 2 8 1 11, 4 4 16 1 17, 1 57.12%. ನೆಕ್ಸ್ಟ್ ನೋಡ್ರಿ, 7ನೇ 5 ಬೇಕಾಗಿತ್ತು ಅಂದ್ರೆ 14.28% ಇಂಟು 5 ಮಾಡಿ ಎಷ್ಟು ಬರುತ್ತೆ? 40, 10, 14, 20, 21, 71.40%. ಸೊ ನೀವು ಈ ತರ ಯಾವ ಫ್ರಾಕ್ಷನ್ಸ್ನಾದ್ರೂ ನೀವು ತಗೊಳ್ಕೊಂತ ಹೋಗ್ಬೋದು. ಸೊ ನೆಕ್ಸ್ಟ್ ನಾನು ಹೇಳ್ಕೊಂತ ಹೋಗ್ತೀನಿ, ಇಲ್ಲ ವಿಡಿಯೋ ಲೆಂತ್ ತುಂಬಾ ಆಗುತ್ತೆ. 8ನೇ 1 ನಮ್ಗೆ ಬೇಕಾಗಿತ್ತು ಅಂತ ಅಂದ್ರೆ 4 2 4 25, 25/2% ಅಂದ್ರೆ 12.2ನೇ 1% ಅಥವಾ 12.5% ಆಗುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ 3/8 ಬೇಕಾಗಿತ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು ನಾವು? 12.5% ಇಂಟು 3, 3 5 15, 12 36, 37.5% ಸಿಕ್ಬಿಡುತ್ತೆ ನಿಮ್ಗೆ ಈಸಿಯಾಗಿ. ನಿಮ್ಗೆ ನೆಕ್ಸ್ಟ್ 8ನೇ 5 ಬೇಕಾಗಿತ್ತು ಅಂದ್ರೆ 12.5% ಇಂಟು 5 ಮಾಡಿಬಿಡ್ರಿ. 25, 12 61, 62.5% ಸಿಕ್ಬಿಡುತ್ತೆ. ನೆಕ್ಸ್ಟ್ ನೋಡ್ರಿ, 8ನೇ 7 ಬೇಕಾಗಿತ್ತು ಅಂತಂದ್ರೆ 12.5% ಇಂಟು 7 ಮಾಡಿ. 7 5 35, 84 87.5% ಸಿಕ್ಬಿಡುತ್ತೆ. ಸೊ ಈಸಿಯಾಗಿ ನೀವು ಯಾವ್ದು 1% ಯಾವ್ದನ್ನ ನೆನ್ಪಿಟ್ಕೋಬೇಕು? ಈ 8ನೇ 1 ನೀವು ನೆನ್ಪಿಟ್ಕೊಂಡ್ರೆ 8ನೇ 2, 8ನೇ 3, 8ನೇ 4, 8ನೇ 5, 8ನೇ 6, 8ನೇ 7 ಅಲ್ಲಿವರೆಗೂ ನೀವು ಆರಾಮಾಗಿ ನೀವು ಪರ್ಸೆಂಟೇಜ್ನ ಫ್ರಾಕ್ಷನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ 9ನೇ 1 ಎಷ್ಟಾಗುತ್ತೆ? ಇದು 11.11% ಆಗುತ್ತೆ. ನೆಕ್ಸ್ಟ್ ಇದನ್ನ ಉಳಿದಿದ್ದನ್ನ ನೀವೇ ಪರ್ಸೆಂಟೇಜ್ ತೆಗಿಬೇಕು. 2/9, 3/9, 4/9, 5/9 ಇವುಗಳನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ರಿ ಮನೆಯಲ್ಲಿ. 6/9, 7/9, 8/9 ಇವುಗಳನ್ನ ನೀವೇ ಫ್ರಾಕ್ಷನ್ಸ್ ನಾನು ಲಾಸ್ಟ್ ಹೇಳಿದಂಗೆ ಪ್ರಾಕ್ಟೀಸ್ ಮಾಡಿ ನೀವು ತೆಗಿಬೇಕು. ನೆಕ್ಸ್ಟ್ 10ನೇ 1 ಎಷ್ಟಾಗುತ್ತೆ? 10% ಆಗುತ್ತೆ. ನೆಕ್ಸ್ಟ್ ನೀವು 10ನೇ 2, 10ನೇ 3, 10ನೇ 4, 10ನೇ 5 ಅಪ್ ಟು 10ನೇ 9 ನೀವೇ ತೆಗಿಬೇಕು. ನೆಕ್ಸ್ಟ್ 11ನೇ 1 ಎಷ್ಟಾಗುತ್ತೆ ಅಂತ ಅಂದ್ರೆ ಇದು 9.09%
ಪರ್ಸೆಂಟೇಜ್ ಆಗುತ್ತೆ. ನೀವು 2/11, 2/3/11, 4/11, 5/11 ಈ ತರ ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಡೈಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಸುಲಭವಾಗಿ ನಿಮಗೆ ಈ ಫ್ರಾಕ್ಷನ್ಸ್ಗಳನ್ನ ಕನ್ವರ್ಟ್ ಮಾಡಕ್ಕೆ ಬರುತ್ತೆ, ಮತ್ತೆ ಅಥವಾ ಪರ್ಸೆಂಟೇಜ್ಗಳನ್ನ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡಕ್ ಬರುತ್ತೆ. ಇದೆಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೀವು ನೆಕ್ಸ್ಟ್ ಕ್ಲಾಸ್ ಮಾಡ್ತಾ ಹೋದಂಗೆ ನಿಮಗೆ ಐಡಿಯಾ ಸಿಕ್ಕೊಂತ ಹೋಗುತ್ತೆ. ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತ ಅಂದ್ರೆ 1/2, 1/3, 1/4, 1/5, 1/6, 1/7, 1/8, 1/9, 1/10, 1/11 ಇಷ್ಟನ್ನ ಉಳಿದಿರೋದನ್ನ ಅವಶ್ಯಕತೆ ಇಲ್ಲ, ಇದಕ್ಕಿಂತ ಜಾಸ್ತಿ ನಿಮ್ಗೆ ರಿಕ್ವೈರ್ಮೆಂಟ್ ಇಲ್ಲ. ಇಷ್ಟನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. 1/2 ಅಂದ್ರೆ ಎಷ್ಟು ಪರ್ಸೆಂಟೇಜು ಮತ್ತೆ ಈಗ 50% ಅನ್ಕೊಳ್ಳಿ. 50% ಅಂದ್ರೆ ಎಷ್ಟು 1/2. ಈ ಫಾರ್ ಎಕ್ಸಾಂಪಲ್ ನೀವು 50% ನೋಡಿದ ತಕ್ಷಣ 1/2 ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ 4ನೇ ಒಂದನ್ನ ಯಾವ ರೀತಿ ಬರೋದು 25% ಅಂತ ಹೇಳ್ತೀವಿ. 4ನೇ ಒಂದು ಎರಡು ಗೊತ್ತಿರ್ಬೇಕು, ಇದರಿಂದ ಇದಕ್ಕೆ ಕನ್ವರ್ಟ್ ಮಾಡೋಕ್ಕೂ ಗೊತ್ತಿರ್ಬೇಕು, ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಮಾಡೋಕ್ಕೂ ಗೊತ್ತಿರ್ಬೇಕು. ಈ ಎರಡನ್ನ ಪರ್ಫೆಕ್ಟ್ ಮಾಡ್ರಿ. ಸೊ ನಿಮಗೆ ಒಂದ್ಸಲ ಪರ್ಫೆಕ್ಟ್ ಆಯ್ತು ಅಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ 6ನೇ ಒಂದು ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ, 16.66% ಅಂತ. ಫಾರ್ ಎಕ್ಸಾಂಪಲ್ 5ನೇ 5 ಡಿವೈಡೆಡ್ ಬೈ ಫಾರ್ ಎಕ್ಸಾಂಪಲ್ 5 ಡಿವೈಡೆಡ್ ಬೈ 6 ಎಷ್ಟು ಅಂತ ಕೇಳಿದ್ರೆ ನೀವು ಆರಾಮಾಗಿ ನೀವು 16.66 ಇಂಟು 5 ಮಾಡಿದ್ರೆ ಈಸಿಯಾಗಿ ನೀವು ಇದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಈ ಪರ್ಸೆಂಟೇಜ್ಗಳನ್ನ ನೀವು ಒಂದು ರಫ್ ಶೀಟ್ ಅಲ್ಲಿ ಬರ್ದಿಟ್ಕೊಳ್ಳಿ. ಒಂದ್ಸಲ ನೀವು ಪರ್ಫೆಕ್ಟ್ ಆಗಿ ಬರ್ದಿಟ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ಡೈಲಿ ಒಂದು 2-3 ಸಲ ಹೇಳ್ಕೊಂತ ಹೋಗ್ರಿ. ಬಳತನೂ ಹತ್ತಲ್ಲ, ಭಾಳ ಅಂದ್ರೆ ಒಂದ್ 2ರಿಂದ 3 ನಿಮಿಷ ಹತ್ತದ. ಸೊ ನೀವು ಎಷ್ಟು ರಿಪೀಟ್ ಮಾಡ್ತೀರಿ ಅಷ್ಟು ನಿಮಗೆ ನೆನಪಿರ್ತದೆ. ನೆಕ್ಸ್ಟ್ ಹೋಗಮ್ಮ. ಇಲ್ಲಿ ಈಸಿ ಕ್ವಶನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬೇಸಿಕ್ ಕ್ವಶನ್ಸ್ ನಾನು ಪರ್ಸೆಂಟೇಜ್ ಮೇಲೆ ಯಾವ ರೀತಿ ಇರ್ತಾವ ಅಂತ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ನಿಮಗೆ ಈ ಪರ್ಸೆಂಟೇಜ್ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಬೇಸಿಕ್ ಐಡಿಯಾ ಗೊತ್ತಾಗಿರುತ್ತೆ. ಸೊ ನಾವು ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂಗೆ ಆ ಚಾಪ್ಟರ್ ಮೇಲೆ ನಮ್ಗೆ ಇನ್ನೂ ಗ್ರಿಪ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಯಾವ ರೀತಿ ಕೊಡ್ಬೋದು. 100ರ 25% ಎಷ್ಟು ಅಂತ ಕೇಳ್ತಾರೆ. 100ರ 25% ಎಷ್ಟು ಅಂತ ಕೇಳಿರ್ತಾರೆ. ಯಾವ ರೀತಿ ಮಾಡೋದು ಅಂತಂದ್ರೆ 100 ಇಂಟು 25/100. 25% ಅಂದ್ರೆ ನಮ್ಗೆ ಗೊತ್ತಿದೆ 25/100. ಈಗ ಡೈರೆಕ್ಟ್ ನಾವು ಈ 100 ಕ್ಯಾನ್ಸಲ್ ಆಯ್ತು, ಎಷ್ಟಿದೆ 25. ಈ ರೀತಿನೂ ಮಾಡ್ಬೋದು. ಅಥವಾ ಇನ್ನೂ ಒಂದು ಆಪ್ಷನ್ 100 ಇಂಟು 25% ಅಂದ್ರೆ ನಮಗೆ 1/4 ಅಂತ ಗೊತ್ತಿದೆ. ನಾವೇನ್ ಮಾಡ್ಬೋದು ಡೈರೆಕ್ಟ್ ಆಗಿ 4 1 4 25 ಅಂತ ಮಾಡ್ಬೋದು. ಸೊ ಇಲ್ಲಿ ರ ಅಂದ್ರೆ ಮಲ್ಟಿಪ್ಲಿಕೇಶನ್, ಇದು ಟೋಟಲ್ 100 ಅಂದ್ರೆ ಟೋಟಲ್, ರ ಅಂದ್ರೆ ಮಲ್ಟಿಪ್ಲಿಕೇಶನ್, 25% ಅಂದ್ರೆ 100ರ 25% ಎಷ್ಟು ಅಂತ ಅರ್ಥ. ಈ ಪ್ರಶ್ನೆ ಅರ್ಥ ಏನು, 100 ಒಟ್ಟು ಇದೆ, ಅದ್ರ 25% ಅಂದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ 200ರ 50% ಎಷ್ಟು ಅಂತ ಕೇಳಿದಾರೆ. ಯಾವ ರೀತಿ ಮಾಡೋದು, 200 ಇಂಟು 50/100. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 2 ಇಂಟು 50 100. ಇನ್ನೂ ಒಂದು ಮೆಥಡ್ನು ಮಾಡ್ಬೋದು. 200 ಇಂಟು 50% ಅಂದ್ರೆ ನಮ್ಗೆ ಗೊತ್ತಿದೆ 1/2. 2 1 200. ಸೊ 100 ಈ ರೀತಿ ಮಾಡ್ಬೋದು. ಇದರ ಅರ್ಥ ಏನು ಅಂತಂದ್ರೆ ಒಟ್ಟು 200 ಇದೆ, ಅದರಲ್ಲಿ 50% ಅಂದ್ರೆ ಅದರ ಅರ್ಧ ಎಷ್ಟು, 200ರ ಅರ್ಧ 100 ಅಂತ ನಮಗೆ ಗೊತ್ತಿದೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಅಲ್ಲೆಲ್ಲ 100 200 ಬಂತು, ಈಸಿ ಆಗಿತ್ತು. ಇಲ್ಲಿ 48ರ 75% ಎಷ್ಟು ಅಂತ ಕೇಳಿದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಫ್ರಾಕ್ಷನ್ ಮತ್ತೆ ಪರ್ಸೆಂಟೇಜ್ ಕನ್ವರ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಇಲ್ಲಿ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ 48 ಇಂಟು 75/100 ಅಂತ ಇದೆ. ಸೊ ನಮ್ಗೆ ಇದರದ್ದು ವ್ಯಾಲ್ಯೂ ಬೇಕಾಗಿದೆ. ಯಾವ ರೀತಿ ಮಾಡ್ಬೋದು, 25 3s 25 4s 4 1 4 12 12 3 36. ಸೊ ಇಲ್ಲಿ ನಾವ್ ಏನ್ ಮಾಡಿದ್ವಿ, 2 to 3 ಸ್ಟೆಪ್ಸ್ ಮಾಡಿದ್ವಿ ಈ ವ್ಯಾಲ್ಯೂನ ತಗೊಳಕ್ಕೆ. ಅದೇ ಸಪೋಸ್ ನಮಗೆ 75% ಅಂತ ಅಂದ್ರೆ 3/4 ಅಂತ ಮೊದಲೇ ಗೊತ್ತಿತ್ತು ಅನ್ಕೊಳ್ಳಿ. ಯಾವ ರೀತಿ ಆಗುತ್ತೆ, 48 ಇಂಟು 3/4. ಯಾವ ರೀತಿ, 4 1s
4 12 12 ಮೂರ್ಲೆ 36 ನೋಡ್ರಿ. ಇಲ್ಲಿ ನಮಗೆ ಆಗಿದ್ದು ಒಂದೇ ಒಂದು ಸ್ಟೆಪ್, ಇಲ್ಲಿ ಆಗಿದ್ದು 3 ಸ್ಟೆಪ್. ಇದ್ರ ಸಲುವಾಗಿ ನಮ್ಗೆ ತುಂಬಾ ರಿಕ್ವೈರ್ ಇರುತ್ತೆ. ಫ್ರಾಕ್ಷನ್ ಟು ಫ್ರಾಕ್ಷನ್ ಇಂದ ಪರ್ಸೆಂಟೇಜ್, ಪರ್ಸೆಂಟೇಜ್ ಇಂದ ಫ್ರಾಕ್ಷನ್, ವೈಸ ವರ್ಸ. ಎರಡೂ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಈ ಒಂದು ಕ್ವಶನ್ ಒಂದು ಸ್ವಲ್ಪ ನಮ್ಗೆ ಐಡಿಯಾ ಕೊಡುತ್ತೆ. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಏನಾದ್ರೂ ಅರ್ಥ ಆಗಿದ್ದಿಲ್ಲ ಅಥವಾ ಸ್ವಲ್ಪ ಫಾಸ್ಟ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ತೀನಿ. ಇಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾನು ಫಾಸ್ಟ್ ಆಗಿ ಹೇಳ್ತಾ ಹೋಗ್ತಿರೋದು, ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿಲ್ಲ. ಈಸಿ ಕ್ವಶನ್ಸ್ ಇದೆ, ನಿಮ್ಗೆ ಅರ್ಥ ಆಗಿರುತ್ತೆ ಅಂತ. ಸಪೋಸ್ ನಿಮ್ಗೆ ಬೇಗ ಬೇಗ ಅರ್ಥ ಆಗ್ತಿತ್ತು ಅಂದ್ರೆ ಇದನ್ನ 1.5x ಅಲ್ಲಿ ಇಡಿ. ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ಬೇಡ. 1.5x ಅಲ್ಲಿ ನೀವು ನೋಡಿ, ಸೊ ಟೈಮ್ ತುಂಬಾ ಸೇವ್ ಆಗುತ್ತೆ. ಇಲ್ಲ ನನ್ ಫಾಸ್ಟ್ ಆಗ್ತದೆ ಅನ್ಸಿದ್ರೆ ನೀವು 1x ಅಲ್ಲೇ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂತ ಹೋಗ್ರಿ. ನೆಕ್ಸ್ಟ್, 60ರಲ್ಲಿ 30 ಅಂದರೆ ಎಷ್ಟು ಪ್ರತಿಶತ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಟೋಟಲ್ 60 ಇದೆ, ಟೋಟಲ್ 60 ಇದೆ, ಅದರಲ್ಲಿ 30 ಅಂದ್ರೆ ಎಷ್ಟು ಶೇಕಡ ಅಂದ್ರೆ ನಮಗೆ ಶೇಕಡಾದಲ್ಲಿ ಗೊತ್ತಿದೆ, ಟೋಟಲ್ ಅಂದ್ರೆ 100. ಇದನ್ನ ಯಾವ ರೀತಿ ಮಾಡ್ಬೋದು? 60ಗೆ 30 ಆದ್ರೆ 100ಗೆ ಎಷ್ಟು? ಯಾವ ರೀತಿ ಮಾಡ್ಬೋದು? ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 100 ಇಂಟು 30 ಡಿವೈಡೆಡ್ ಬೈ 60. 30 1s 32s, 2 1s 250. ಎಷ್ಟಾಗುತ್ತೆ? 50 ಶೇಕಡ. ಇದು ಒಂದು ಮೆಥಡ್ ಆದ್ರೆ, ಇನ್ನೂ ಒಂದು ಮೆಥಡ್, ನಾವು ಶೇಕಡಾವನ್ನ ತೆಗಿಬೇಕಾದ್ರೆ ಸೊ ಇನ್ನೂ ಒಂದು ಮೆಥಡ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಫಾರ್ಮುಲಾ ಬರುತ್ತೆ ಅಂದ್ರೆ, ಆಯ್ದ ಭಾಗ ಡಿವೈಡೆಡ್ ಬೈ ಒಟ್ಟು ಭಾಗ ಇಂಟು 100. ಈ ಪರ್ಸೆಂಟೇಜ್ ನ ತೆಗಿಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡೋದು. ಆಯ್ದ ಭಾಗ ಅಂದ್ರೆ ಏನು? ಈ 30 ನಾವು ಆಯ್ದ ಭಾಗ ಅಂತ ಕರಿತೀವಿ. 30 ಡಿವೈಡ್ ಬೈ ಅಂದ್ರೆ ಯಾವ್ದು ಒಟ್ಟು ಬಿಟ್ಟು ಇನ್ನೊಂದು ವ್ಯಾಲ್ಯೂ ಇರುತ್ತಲ್ಲ ಅದು ಆಯ್ದ ಭಾಗ, ಡಿವೈಡೆಡ್ ಬೈ ಒಟ್ಟು ಭಾಗ. ಒಟ್ಟು ಭಾಗ ಅಂದ್ರೆ 60 ಇಂಟು 100. 30 1s 32s, 2 1s 250s ಇಸ್ ಈಕ್ವಲ್ ಟು 50 ಶೇಕಡ ಅನ್ನೋದು ನಮ್ಗೆ ಸುಲಭವಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಪರೀಕ್ಷೆಯಲ್ಲಿ 80 ಅಂಕಗಳಲ್ಲಿ 40 ಅಂಕ ಪಡೆದಿದ್ದರೆ ಶೇಕಡಾ ಅಂಕ ಎಷ್ಟು? ಸೊ ಒಟ್ಟು ಇಲ್ಲಿ ಈ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ಗೆ ಒಂದು ಪರೀಕ್ಷೆ ನಡೆದಿದೆ, ಆ ಪರೀಕ್ಷೆಯಲ್ಲಿ 80 ಅಂಕಗಳಲ್ಲಿ ಅಂದ್ರೆ ಒಟ್ಟು ಎಷ್ಟಿತ್ತು? 80 ಅಂಕಗಳಿತ್ತು. ಆ 80 ಅಂಕಗಳಲ್ಲಿ 40 ಅಂಕ ಪಡೆದಿದ್ದರೆ ಅಂದ್ರೆ 40 ಅಂಕಗಳನ್ನ ಅವರು ಪಡ್ಕೊಂಡಾರೆ. ಸೊ ಹಾಗಾದಾಗ ಶೇಕಡಾ ಅಂಕ ಎಷ್ಟು ಅಂತ ಕೇಳ್ತಾರೆ. ಶೇಕಡಾ ಅಂದ್ರೆ ನಮ್ಗೆ ಗೊತ್ತು 100 ಅಂತ. ಸೊ ಈಗ ಯಾವ ರೀತಿ ಮಾಡೋದು ಅಂತಂದ್ರೆ, 80ಕ್ಕೆ ಪಡೆದ ಅಂಕ, ಇದನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು. ಬಟ್ ಎಕ್ಸಾಮ್ಸ್ ಅಲ್ಲಿ ಈ ತರ ನೀವು ಲೆಂದಿ ಮೆಥಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತ. ಬಟ್ ಮೊದ್ಲು ಆ ಕ್ವಶನ್ ನಿಮ್ಗೆ ಅರ್ಥ ಆಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಅರ್ಥ ಆದ್ರೆ ಈಸಿಯಾಗಿ ನೀವು ಯಾವುದೇ ತರದ ಕ್ವಶನ್ಸ್ ಬಂದ್ರು ಸಾಲ್ವ್ ಮಾಡ್ಬೋದು. 80ಕ್ಕೆ ಪಡೆದ ಅಂಕ ಎಷ್ಟು? 40 ಇದೆ. ಇಲ್ಲಿ ಒಟ್ಟನ್ನ ನಾವು ತಗೊಂಡಿದ್ವಿ 80 ಅಂತ. 80ಕ್ಕೆ ಪಡೆದ ಅಂಕಗಳು 40. ಸಪೋಸ್ ಆ ಅಂಕಗಳು 100 ಆಗಿದ್ರೆ 100ಕ್ಕೆ ಪಡೆದ ಅಂಕ ಎಷ್ಟು ಅಂತ ನಾವು ನೋಡ್ಬೋದು. ಯಾವ ರೀತಿ ಮಾಡೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್. 100 ಇಂಟು 40 ಡಿವೈಡೆಡ್ ಬೈ 80. 40 1s 42s, 2 1s 250s ಎಷ್ಟು ಬರುತ್ತೆ? 50 ಶೇಕಡ. ಇದು ನಿಮ್ಗೆ ಅರ್ಥ ಆಗಕ್ಕಂತ ಹೇಳಿದ್ದು. ಈಗ ನಾನು ಯಾವ ರೀತಿ ಮಾಡ್ತೀನಿ ಇದನ್ನ ಅಂತಂದ್ರೆ, ಆವಾಗ್ಲೇನೆ ನಾನು ಒಂದು ಫಾರ್ಮುಲಾ ಹೇಳಿದ್ದೆ. ಒಟ್ಟು 80 ಮೇಲೆ ಆಯ್ದ ಭಾಗ 40 ಇಂಟು 100. ಇದನ್ನ ಯಾವ ರೀತಿ ಮಾಡೋದು? 40 1s 42s, 2 1s 250s. ಸೊ ನಿಮ್ಗೆ ಇಷ್ಟು ಮಾಡಕ್ಕೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? ಮ್ಯಾಕ್ಸಿಮಮ್ 10 ರಿಂದ 15 ಸೆಕೆಂಡ್. ಇದು 50% ಅಂತ ನಿಮಗೆ ಸಿಕ್ಬಿಡ್ತು. ಇದು ನಿಮ್ಗೆ ಅರ್ಥ ಆಗಕ್ಕೆ, ಇದನ್ನ ಎಕ್ಸಾಮ್ ಅಲ್ಲಿ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಬರೆಯೋದು ನಿಮ್ ಏನ್ ಬರ್ದಿದ್ರಿ ಯಾರು ನೋಡಲ್ಲ, ನೀವು ಜಸ್ಟ್ ಸಾಲ್ವ್ ಮಾಡಿದಿರ ಇಲ್ಲ. ಇದು ನಮ್ಗೆ ಏನಕ್ಕೆ ಬೇಕು? ಅರ್ಥ ಆಗಕ್ಕೆ. ಇದು ಒಂದ್ಸಲ ಅರ್ಥ ಆಯ್ತು ಅಂದ್ರೆ ಈ ಮೆಥಡ್ ನ ನೀವು ಫಾಲೋ ಮಾಡ್ಕೊಂಡು ಆರಾಮಾಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, 250ರಲ್ಲಿ 125 ಅಂದರೆ ಎಷ್ಟು ಶೇಕಡ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ 250 ಅನ್ನೋದು ಒಟ್ಟು ಇದೆ, 125 ಅನ್ನೋದು ಆಯ್ದ ಭಾಗ ಇದೆ.
ಶೇಕಡಾವನ್ನ ಕೇಳ್ತಾ ಇದ್ದಾರೆ. ನಾವು ಫಾರ್ಮುಲಾ ಗೊತ್ತು, ಆಯ್ದ ಭಾಗ ಡಿವೈಡೆಡ್ ಬೈ ಒಟ್ಟು ಇಂಟು 100. ಇದು ನಮಗೆ ಫಾರ್ಮುಲಾ ಗೊತ್ತಿದೆ. 25 ಹತ್ಲೆ 25 ನಾಲ್ಕಲೆ, 2 ಎರಡ್ಲೆ 2 ಐದ್ಲೆ, 5 ಒಂದ್ಲೆ 5 ಎರಡ್ಲೆ 5 ಐದ್ಲೆ, ಎಷ್ಟು ಬರುತ್ತೆ? 25 ಇಂಟು 2 50 ಶೇಕಡ. ಇನ್ನೊಂದು, ಈ ಟೋಟಲಿ ನಾವು ಗಣಿತವನ್ನ ಕಲಿಬೇಕಾದ್ರೆ ನಮಗೆ ಏನ್ ಮಿನಿಮಮ್ ಗೊತ್ತಿರಬೇಕು ಅಂತಂದ್ರೆ 1 ರಿಂದ 20ರವರೆಗೆ ಮಗ್ಗಿ ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ 1 ರಿಂದ 50ರವರೆಗೆ ವರ್ಗ ಸಂಖ್ಯೆಗಳು, ಮತ್ತೆ 1 ರಿಂದ 20ರವರೆಗೆ ಘನ ಸಂಖ್ಯೆಗಳು. ಇವೆಲ್ಲವೂ ಕಂಪಲ್ಸರಿ ನಮಗೆ ಗೊತ್ತಿರಬೇಕು. ಗೊತ್ತಿರ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಾವು ಫಾಸ್ಟ್ ಆಗಿ ಈ ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಆಗಂಗಿಲ್ಲ. ಹೀಗಾಗಿ ನೀವು ಪ್ರತಿಯೊಬ್ಬರು ಪ್ರತಿದಿನ 1 ರಿಂದ 20ರವರೆಗೂ ಮಗ್ಗಿಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಹೆಂಗಂತಂದ್ರೆ ಒಂದಿನ ಮೇಲಿಂದ ಕೆಳಗೆ ಬರೆದ್ರೆ ಇನ್ನೊಂದಿನ ಕೆಳಗಿಂದ ಮೇಲೆ ಉಲ್ಟಾ ಪಲ್ಟಾ ಅಂತ ಬರ್ಕೊಂತ ಹೋಗ್ರಿ. ಈಗ ಎಕ್ಸಾಂಪಲ್ ಸುಮ್ನೆ ನೀವೇ ಹಾಕೊಡ್ರಿ. 5 ಇಂಟು 16 ಎಷ್ಟು? 80. ಜಸ್ಟ್ ಆ ಕ್ವಶನ್ಸ್, ಆ ಮಲ್ಟಿಪ್ಲಿಕೇಶನ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಬರಬೇಕು. ನಾನು ಮಲ್ಟಿಪ್ಲೈ ಮಾಡಿ ಹೇಳ್ತೀನಿ, ಈ ತರ ಮಲ್ಟಿಪ್ಲೈ ಮಾಡಿ ಹೇಳ್ತೀನಿ ಅಂದ್ರೆ ನೀವು ತುಂಬಾ ಟೈಮ್ ವೇಸ್ಟ್ ಮಾಡ್ಕೋಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ಅದಕ್ಕೆ ಇದನ್ನ ಪರ್ಫೆಕ್ಟ್ ಮಾಡ್ರಿ. 1 ರಿಂದ 20ರವರೆಗೂ ಮಗ್ಗಿ ಬಾಯ್ಪಾಟ್ ಮಾಡ್ರಿ. 1 ರಿಂದ 50ರವರೆಗೂ ವರ್ಗ ಸಂಖ್ಯೆಗಳನ್ನ ಬಾಯ್ಪಾಟ್ ಮಾಡ್ರಿ. 1 ರಿಂದ 20ರವರೆಗೂ ಘನ ಸಂಖ್ಯೆಗಳನ್ನ ಬಾಯ್ಪಾಟ್ ಮಾಡ್ರಿ. ನೀವು 1 ರಿಂದ ಅಟ್ಲೀಸ್ಟ್ 1 ರಿಂದ 25ರವರೆಗೂ ವರ್ಗ ಸಂಖ್ಯೆಗಳನ್ನ ಮಾಡ್ರಿ. ಈ 25 ರಿಂದ 100ರವರೆಗೂ ನೀವು ವರ್ಗ ಸಂಖ್ಯೆಗಳನ್ನ ಒಂದು 10 ಸೆಕೆಂಡ್ ನಲ್ಲಿ ಯಾವ ರೀತಿ ಬರೆಯೋದು ಅಂತ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಟೈಮ್ ಸಿಕ್ಕಾಗ ನಿಮ್ಗೆ ಹೇಳ್ಕೊಡ್ತೀನಿ. ಮಿನಿಮಮ್ ಇಷ್ಟಂತೂ ನಿಮ್ಗೆ ಗಣಿತದಲ್ಲಿ ಗೊತ್ತಿರಲೇಬೇಕು. ಈಗ ನಾವು ಈ ಕ್ವಶನ್ಸ್ ಸಾಲ್ವ್ ಮಾಡಿವಿ. ನೆಕ್ಸ್ಟ್ ಹೋಗೋಣ. ಈಗ ಇವೆಲ್ಲ ಬೇಸಿಕ್ ಕ್ವಶನ್ಸ್ ಆಯ್ತು, ಅಂದ್ರೆ ನಿಮ್ಗೆ ಯಾವ ರೀತಿ ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಂತ ಹೋದೆ. ಇನ್ನ ಬರೋದು ಅಪ್ಲೈಡ್ ಕ್ವಶನ್ಸ್. ಇನ್ನ ನಮ್ಮ ಎಕ್ಸಾಮ್ಸಿಗೆ ಬರೋದು ಇಲ್ಲಿಂದಾನೆ. ಆ ರೀತಿ ಕ್ವಶನ್ಸ್ ಬರೋದು ತುಂಬಾ ಕಡಿಮೆ, ಈ ಅಪ್ಲೈಡ್ ಕ್ವಶನ್ಸ್ ಬರೋದು ಜಾಸ್ತಿ. ಈ ಅಪ್ಲೈಡ್ ಕ್ವಶನ್ಸ್ ಅಲ್ಲಿ ಮತ್ತೆ ಈಸಿ ಲೆವೆಲ್ ಅಂತ ನಾನು ಹಾಕಿದ್ದೇನೆ. ಅಂದ್ರೆ ಒಂದೇ ಸಲಕ್ಕೆ ಟಫ್ ಕ್ವಶನ್ಸ್ ಸಾಲ್ವ್ ಮಾಡಕ್ ಹೋದ್ವಿ ಅಂದ್ರೆ ಸರಿಯಾಗಿ ಅರ್ಥ ಆಗಲ್ಲ, ಅದ್ರ ಸಲುವಾಗಿ. ಸೊ ಅಪ್ಲೈಡ್ ಕ್ವಶನ್ಸ್ ಅಲ್ಲಿ ಈಸಿ ಲೆವೆಲ್ ಕ್ವಶನ್ಸ್ ನ ನೋಡ್ಕೊಂತ ಹೋಗೋಣ. ನೋಡ್ರಿ, ಇಲ್ಲಿ ಒಂದು ಶಾಲೆಯಲ್ಲಿ 600 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 300 ಮಂದಿ ಹುಡುಗಿಯರೆಂದರೆ ಹುಡುಗಿಯರ ಶೇಕಡಾವಾರು ಎಷ್ಟು? ಇಲ್ಲೇನಾಗಿದೆ, ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಒಟ್ಟು 600 ಮಕ್ಕಳಿದ್ದಾರೆ. ಒಟ್ಟು ಎಷ್ಟು ಮಕ್ಕಳು? 600 ಮಕ್ಕಳಿದ್ದಾರೆ. ಅದರಲ್ಲಿ ಮಕ್ಕಳು ಅಂದ್ರೆ ಯಾರು? ಒಂದು ಹುಡುಗರು, ಇನ್ನೊಂದು ಹುಡುಗಿಯರು. ಇಬ್ಬರೇ ಇರಕ್ ಸಾಧ್ಯನಾ? ಸೊ ಹುಡುಗರು ಮತ್ತು ಹುಡುಗಿಯರು ಈ 2 ಮಕ್ಕಳಿದ್ದಾರೆ. ಸೊ ಆ ಟೋಟಲ್ 600. ಇದು ಟೋಟಲ್. ಅದರಲ್ಲಿ ಏನ್ ಹೇಳ್ತಾರೆ, ಅವರಲ್ಲಿ 300 ಮಂದಿ ಹುಡುಗಿಯರಿದ್ದಾರೆ. 300 ಮಂದಿ ಹುಡುಗಿಯರದ. ಅವ್ರೇನ್ ಕೇಳ್ತಾರೆ, ಶೇಕಡಾವಾರು, ಹುಡುಗಿಯರ ಶೇಕಡಾವಾರು ಎಷ್ಟು? ಇದನ್ನ ಯಾವ ರೀತಿ ಮಾಡೋದು? ನಾವು ಆಗಲೇ ಫಾರ್ಮುಲಾ ಹೇಳಿದ್ದೆ. ಆಯ್ದ ಭಾಗ ಯಾವುದು? ಇಲ್ಲಿ ಹುಡುಗಿಯರ ಶೇಕಡಾವಾರು ಕೇಳಿದ್ದಾರೆ. ಸೊ ಹುಡುಗಿಯರ ಶೇಕಡಾವಾರುನೇ ಆಯ್ದ ಭಾಗ ಆಗುತ್ತೆ. ಆಯ್ದ ಭಾಗ ಡಿವೈಡೆಡ್ ಬೈ ಒಟ್ಟು ಎಷ್ಟಿದ್ದಾರೆ? 600 ಇಂಟು 100. ಸೊ ಈ 20 ಹೋಯ್ತು. ಎಷ್ಟಾಗುತ್ತೆ? 6 ಒಂದ್ಲೆ 6 50ಲೆ ಎಷ್ಟು ಬಂತು? 50 ಶೇಕಡ. ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಬೈ ಚಾನ್ಸ್ ನಿಮ್ಗೆ ಇನ್ನೂ ಪರ್ಫೆಕ್ಷನ್ ಬಂದಿಲ್ಲ ಅಂತಂದ್ರೆ ಇದು ಇನ್ನೊಂದು ಮೆಥಡ್ನು ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ, 600 ವಿದ್ಯಾರ್ಥಿಗಳಲ್ಲಿ ಹುಡುಗಿಯರು ಎಷ್ಟು? 300 ಮಂದಿ. ಇನ್ನು ಅದೇ ಸಪೋಸ್ ನಾವು ಒಟ್ಟು 100 ವಿದ್ಯಾರ್ಥಿಗಳಿದ್ರ ಎಷ್ಟಾಗುತ್ತೆ ಅಂದ್ರೆ, ಇಲ್ಲೇನು 600 ವಿದ್ಯಾರ್ಥಿಗಳನ್ನ ನಾವು ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇದೀವಿ? 100ಕ್ಕೆ ಕಂಪೇರ್ ಮಾಡ್ತಾ ಇದೀವಿ. ಅದೆಷ್ಟಾಕಿರ್ಲಿ ಸಂಖ್ಯೆ, ನಾವು ಅದನ್ನ ಎಲ್ಲವನ್ನ ತಂದು ನಾವು ಬೇಸ್ ಏನ್ ಇಡ್ತೀವಿ? 100 ಅಂತ ಇಡ್ತೀವಿ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 100 ಇಂಟು 300 ಡಿವೈಡೆಡ್ ಬೈ 600. ಸೊ ಇಲ್ಲಿ 100 1 100 6 6 1 6 50 ಎಷ್ಟು ಬರುತ್ತೆ? 50% ಬರುತ್ತೆ. ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 32 ಜನ ಉತ್ತೀರ್ಣರಾದರೆ ಉತ್ತೀರ್ಣದ ಶೇಕಡಾವಾರು ಎಷ್ಟು?
ಇಲ್ಲಿ ಒಂದು ತರಗತಿ ಇತ್ತು, ಅಲ್ಲಿ 40 ವಿದ್ಯಾರ್ಥಿಗಳು. ಇದೇನಿದು ಒಟ್ಟು. ಅದರಲ್ಲಿ 32 ಜನ ಉತ್ತೀರ್ಣರಾಗಿದ್ದಾರೆ, ಅಂದ್ರೆ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಪಾಸ್ ಆದವರ ಶೇಕಡ ಎಷ್ಟು, ಶೇಕಡಾವಾರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಮಾಡೋದು? ಸೇಮ್ ಫಾರ್ಮುಲಾ. ಯಾವ ರೀತಿ? ಆಯ್ದ ಭಾಗ. ಇಲ್ಲಿ ಆಯ್ದ ಭಾಗ ಯಾವ್ದಾಗುತ್ತೆ? ಉತ್ತೀರ್ಣರಾದವರು. ಇಲ್ಲಿ ನಮ್ಗೆ ಯಾವ್ದು ಕೇಳಿದಾರೆ? ಉತ್ತೀರ್ಣ ಶೇಕಡಾವಾರು ಕೇಳಿದಾರೆ. ಸೊ ಆಯ್ದ ಭಾಗ ಉತ್ತೀರ್ಣ ಆದವರೇ ಆಗ್ತಾರೆ. ಸೊ ಉತ್ತೀರ್ಣ ಆದವರು ಎಷ್ಟು? 32 ಜನ ಡಿವೈಡೆಡ್ ಬೈ ಒಟ್ಟು ಎಷ್ಟಿದಾರ? 40 ಇಂಟು 100. ಸೊ ಈ 0 ಈ 0 4 1 4 8 32 8 10 80%. ಇದು ಎಕ್ಸಾಮ್ಸ್ ಅಲ್ಲಿ ಮಾಡ್ಬೇಕಾಗಿದ್ದ ರೀತಿ. ಈಸಿಯಾಗಿ ನಿಮ್ಗೆ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಬೈ ಚಾನ್ಸ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಯಾವ ರೀತಿ ಅಂತ ಅಂದ್ರೆ, 40 ವಿದ್ಯಾರ್ಥಿಗಳಲ್ಲಿ ಪಾಸಾದವರು ಅಥವಾ ಉತ್ತೀರ್ಣರಾದವರು ಎಷ್ಟು ಜನ? 32 ಜನ. ಈ 40 ವಿದ್ಯಾರ್ಥಿಗಳಿದ್ದಾಗ 32 ಜನ ಪಾಸ್ ಆಗಿದ್ದಾರೆ. ನಾವು ಶೇಕಡ ಅಂತಂದ್ರೆ ಯಾವ್ದಕ್ಕ ಹೋಲಿಸ್ತೀವಿ? ಒಟ್ಟನ್ನ 100ಕ್ಕ ಹೋಲಿಸ್ತೀವಿ. ನಾ ಏನ್ ಮಾಡ್ತೀನಿ? 100 ವಿದ್ಯಾರ್ಥಿಗಳಿದ್ದಲ್ಲಿ ಪಾಸ್ ಆದವರು ಎಷ್ಟು ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 100 ಇಂಟು 32 ಡಿವೈಡೆಡ್ ಬೈ 40. ಈ 0 ಈ 0 4 1 4 8 32 8 80% ಬರುತ್ತೆ. ಸೊ ಈ ಕ್ಲಾಸಸ್ ಯಾರಿಗೆ ಅಂತಂದ್ರೆ ಪೂರ್ತಿ ಬೇಸಿಕ್ ನನಗೆ ಏನೂ ಗೊತ್ತಿಲ್ಲ, ಝೀರೋದಿಂದ ಕಲಿತೀನಿ ಅನ್ನೋಂಥವ್ರಿಗೆ ಈ ಕ್ಲಾಸಸ್ ಇರುತ್ತೆ. ನಿಮಗೆ ಸಪೋಸ್ ಈ ಕ್ಲಾಸಸ್ ಸ್ಲೋ ಅಂತ ಅನ್ಸಿದ್ರೆ ಅಥವಾ ನೀವು ಇದನ್ನ ಆಲ್ರೆಡಿ ಕಲ್ತಿದ್ರೆ ಡೈರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಕ್ಲಾಸಸ್ಸಿಗೆ ಬರ್ಬೋದು. ಇನ್ನೂ ಒಂದು 2-3 ವಿಡಿಯೋ ಆದ್ಮೇಲೆ ಪ್ರಾಕ್ಟೀಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೈ ಚಾನ್ಸ್ ನಿಮಗೆ ಗೊತ್ತಿದ್ದಿಲ್ಲ ಸರಿಯಾಗಿ ಅಂತಂದ್ರೆ ಈ ಕ್ಲಾಸ್ನ ಕಂಟಿನ್ಯೂ ಮಾಡ್ರಿ, ಅಥವಾ ಬೇಸಿಕ್ಸ್ ಇನ್ನೂ 100% ಕ್ಲಿಯರ್ ಇಲ್ಲ ಅಂದ್ರು ಈ ಕ್ಲಾಸಸ್ನ ಕಂಟಿನ್ಯೂ ಮಾಡ್ರಿ. ಈಗ ಒಂದು ಲೆವೆಲ್ಗೆ ಕಲ್ತವ್ರು ಸುಮ್ಮನೆ ಈ ಕ್ಲಾಸಸ್ನ ಅಟೆಂಡ್ ಆಗಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡ್ರಿ. ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡ್ರಿ, ಪ್ರಾಕ್ಟೀಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ನೀವು ಆರಾಮಾಗಿ ಕ್ಲಾಸಸ್ನ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್. ಒಂದು ವಿದ್ಯಾರ್ಥಿ 400 ಅಂಕಗಳಲ್ಲಿ 280 ಅಂಕ ಪಡೆದಿದ್ದಾನೆ. ಅವನ ಶೇಕಡಾ ಅಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನಾಗಿದೆ? ಒಂದು ಎಕ್ಸಾಮ್ ನಡೆದಿದೆ, ಅದರಲ್ಲಿ 400 ಅಂಕ ಒಟ್ಟು ಅಂಕಗಳಿದ್ದು. ಇದೇನು? ಒಟ್ಟು ಅಂಕಗಳಿದ್ದು ಅದರಲ್ಲಿ 280 ಅಂಕಗಳನ್ನ ಅವನು ಪಡ್ಕೊಂಡಾನೆ. ಹಾಗಾದ್ರೆ ಅವ ಎಷ್ಟು ಪರ್ಸೆಂಟೇಜ್ ತಗೊಂಡ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನಾವು ಸೇಮ್ ಮೊದ್ಲಿನ ಫಾರ್ಮುಲಾನೆ. ಯಾವ ರೀತಿ? ಆಯ್ದ ಭಾಗ ಇಲ್ಲಿ ಯಾವ್ದಾಗುತ್ತ? ಅವನ ಶೇಕಡಾ ಅಂಕಗಳೇ ಅವನ ಆಯ್ದ ಭಾಗ ಆಗುತ್ತೆ. ಅವ ಎಷ್ಟು ಅಂಕಗಳನ್ನು ಪಡೆದಾನೆ? 280. 280 ಡಿವೈಡೆಡ್ ಬೈ ಒಟ್ಟು ಅಂಕಗಳು ಎಷ್ಟದಾವ? 400 ಇಂಟು 100. ಈ 2 0 ಈ 2 0 4 1 4 7 28. ಸೊ 70% ಆಯ್ತು. ಈಗ ಸಪೋಸ್ ಗೊತ್ತಾಗಿಲ್ಲ ಅಂದ್ರೆ ಈ ತರ ನೋಡ್ರಿ. 400 ಅಂಕಗಳಿಗೆ ಪಡೆದ ಅಂಕ 280. ಆಕ್ಚುಲಿ ನಾವು ಪರ್ಸೆಂಟೇಜ್ ತೆಗೆಯುವಾಗ ಒಟ್ಟು ಎಷ್ಟನ್ನ ಕನ್ಸಿಡರ್ ಮಾಡ್ತೀವಿ? 100ನ್ನ ಕನ್ಸಿಡರ್ ಮಾಡ್ತೀವಿ. 100 ಅಂಕಗಳಿಗೆ ಪಡೆದ ಅಂಕ ಎಷ್ಟು? ಸೊ 100 ಇಂಟು 280 ಡಿವೈಡೆಡ್ ಬೈ 400 ಆಗುತ್ತೆ. ಇವೆರಡು 0 ಕ್ಯಾನ್ಸಲ್. 4 1 4 70. ಎಷ್ಟು ಬರುತ್ತೆ? 70% ಬರುತ್ತೆ. ಸೊ ಈ ಮೆಥಡ್ ನಿಮಗೆ ತುಂಬಾ ಲೆಂದಿ ಆಗುತ್ತೆ. ನೋಡ್ರಿ, ಸಪೋಸ್ ನಿಮಗೆ ಕಾನ್ಫಿಡೆನ್ಸ್ ಬರ್ತಿಲ್ಲ ಅಂದ್ರೆ ಬೇಕಂದ್ರೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ರಿ. ಬಟ್ ನಾನು ಸಜೆಸ್ಟ್ ಮಾಡೋದು ಈ ಮೆಥಡ್. ಈಸಿಯಾಗಿ ಆಯ್ದ ಭಾಗ ಡಿವೈಡೆಡ್ ಬೈ ಒಟ್ಟು ಭಾಗ ಇಂಟು 100. ಪರ್ಸೆಂಟೇಜ್ ತೆಗಿಬೇಕಾದ್ರೆ ಇದು ಸಾಕು. ಈ ಒಂದು ಫಾರ್ಮುಲಾ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪರ್ಸೆಂಟೇಜ್ಗಳನ್ನ ಆರಾಮಾಗಿ ತೆಗಿಬಹುದು. ನೆಕ್ಸ್ಟ್ ಕ್ವಶನ್. ಒಂದು ನಗರದಲ್ಲಿ ಜನಸಂಖ್ಯೆ 20,000. ಅದರಲ್ಲಿ 8,000 ಜನ ಮಹಿಳೆಯರೆಂದರೆ ಮಹಿಳೆಯರ ಶೇಕಡಾ ಎಷ್ಟು? ಸೇಮ್ ಇದು ಸಹಿತ ಯಾವ ರೀತಿ? ಆಯ್ದ ಭಾಗ ಎಷ್ಟು? ಯಾವುದು? ಮಹಿಳೆಯರ ಶೇಕಡಾ ಕೇಳಿದಾರೆ ಅಂದ್ರೆ ಮಹಿಳೆಯರ ಸಂಖ್ಯೆನೇ ಆಯ್ದ ಭಾಗ ಆಗುತ್ತೆ. ಎಷ್ಟು ಜನ ಇದ್ದಾರೆ? 8,000 ಜನ ಇದ್ದಾರೆ. ಆಯ್ದ ಭಾಗ 8,000 ಡಿವೈಡೆಡ್ ಬೈ ಒಟ್ಟು ಜನ ಎಷ್ಟಿದ್ದಾರೆ? 20,000. 20,000 ಇಂಟು 100. ಇದು 3 0 ಹೋಯ್ತು, ಇದು 3 0 ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. 2 1 2 4 8 4 10 40% ಸಿಗುತ್ತೆ. ಸೊ ಮಹಿಳೆಯರು ಎಷ್ಟು ಶೇಕಡಾ ಇದ್ದಾರೆ? 40% ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಮಾಡ್ರಿ. 20,000ದಲ್ಲಿ
ಮಹಿಳೆಯರು, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಇಗ್ನೋರ್ ಮಾಡಿ, 8,000. ಸೊ ನಾವು ಟೋಟಲ್ನ ಏನಂತ ಕನ್ಸಿಡರ್ ಮಾಡ್ತೀವಿ, 100 ಅಂತ ಕನ್ಸಿಡರ್ ಮಾಡ್ತೀವಿ. 100ದಲ್ಲಿ ಮಹಿಳೆಯರು ಎಷ್ಟಾಗ್ಬೋದು, 100 ಇಂಟು 8,000 ಡಿವೈಡೆಡ್ ಬೈ 20,000. ಸೊ ಈ 3 0, ಈ 3 0, ಇದೊಂದು 2 1 2 4 4 ಹತ್ಲೆ 40%. ಇಷ್ಟಾಗುತ್ತೆ. ನೆಕ್ಸ್ಟ್ ಕ್ವಶನ್. ಇಷ್ಟೊತ್ತು ನಾವು ಈಸಿ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಂತ ಹೋದ್ವಿ. ಈಗ ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವಶನ್ಸ್, ಅಂದ್ರೆ ಸ್ವಲ್ಪ ಅಪ್ಲೈಡ್ ಜಾಸ್ತಿ ಇರುವಂತ ಕ್ವಶನ್ಸ್ನ ನೋಡ್ಕೊಂತ ಹೋಗೋಣ. ಒಂದು ಪಾತ್ರೆಯಲ್ಲಿ 40 ಲೀಟರ್ ಹಾಲು ಇದೆ. ಅದರಲ್ಲಿ 25% ತೆಗೆದು ಹಾಕಿದರೆ ಎಷ್ಟು ಲೀಟರ್ ಉಳಿಯುತ್ತದೆ? ಇಲ್ಲೇನಾಗಿದೆ, ಒಂದು ಪಾತ್ರೆ ಇದೆ. ಕ್ವಶನ್ಸ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇದೆ, ಅದರಲ್ಲಿ 40 ಲೀಟರ್ ಹಾಲಿದೆ. ಒಟ್ಟು ಎಷ್ಟಾಯ್ತು, 40 ಲೀಟರ್. ಇದು ಒಟ್ಟು. ಇಲ್ಲೇನಾಗಿದೆ, 25% ತೆಗೆದು ಹಾಕಿದೆ. ಅಂದ್ರೆ ಇದರಲ್ಲಿರುವಂತ 25% ಅವರು ತೆಗೆದು ಹಾಕಿಬಿಟ್ಟಿದ್ದಾರೆ. ಹಾಗಾದ್ರೆ ಉಳಿಯುವಂತ ಹಾಲು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಮಾಡೋದು? ನಾವು 2 ರೀತಿಯಲ್ಲಿ ಇದನ್ನ ಮಾಡ್ಬೋದು. ಫಸ್ಟ್ನೇದ್ದು, 25% ರಿಯಲ್ ವ್ಯಾಲ್ಯೂನಲ್ಲಿ ಎಷ್ಟಾಗುತ್ತೆ ಅಂತ ನೋಡಿ ಅದನ್ನ ಈ ಒಟ್ಟು ಹಾಲಿನಲ್ಲಿ ಕಳೆದು ಆನ್ಸರ್ನ ಇಡ್ಬೋದು. ಅಥವಾ ಆಲ್ರೆಡಿ ನಮ್ಗೆ ಗೊತ್ತಿದೆ 25% ತೆಗೆದಿದ್ದಾರೆ ಅಂದ್ರೆ ಅಲ್ಲಿ ಉಳಿಯೋದೆಷ್ಟು, 75%. 75%ವನ್ನ ನಾವು ಕಂಡು ಹಿಡಿದ್ರು ಆಯ್ತು. ಇಲ್ಲಿ ಯಾವ ರೀತಿ ಕಂಡು ಹಿಡಿಯೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, 100 ಲೀಟರ್ ಹಾಲು ಇದ್ದರೆ ತೆಗೆದ ಹಾಲು ಇಸ್ ಈಕ್ವಲ್ ಟು 25. 25% ಅಂದ್ರೇನು, 100ಕ್ಕೆ 25 ತೆಗೆದಿದ್ದಾರೆ ಅನ್ನಂಗ ಅರ್ಥ. ಇಲ್ಲಿ ಆಕ್ಚುಲಿ ಎಷ್ಟಿದೆ, 40 ಲೀಟರ್ ಹಾಲಿದೆ. ಒಟ್ಟು ಎಷ್ಟಿದೆ, 40 ಲೀಟರ್ ಹಾಲು ಇದ್ದರೆ ತೆಗೆದ ಹಾಲು ಎಷ್ಟು? ಯಾವ ರೀತಿ ಮಾಡೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 40 ಇಂಟು 25 ಡಿವೈಡೆಡ್ ಬೈ 100. 25 ಒಂದ್ಲೆ 25 4 4 ಒಂದ್ಲೆ 4 10. ಎಷ್ಟು ಬಂತು? 10 ಲೀಟರ್ ಹಾಲನ್ನ ತೆಗೆದಿದ್ದಾರೆ. 10 ಲೀಟರ್ ಹಾಲು ತೆಗೆದಿದ್ದಾರೆ ಅಂತಂದ್ರೆ ಉಳಿದಿದ್ದೆಷ್ಟು? 40 ಲೀಟರ್ ಮೈನಸ್ 10 ಲೀಟರ್. ಎಷ್ಟು ಉಳಿಯುತ್ತಾ? 30 ಲೀಟರ್ ಹಾಲು ಉಳಿಯುತ್ತಾ. ಇದನ್ನ ಇನ್ನೂ ಒಂದು ಮೆಥಡ್ ಅಲ್ಲಿ ಮಾಡಬಹುದು. ಯಾವ ರೀತಿ? 25% ಅಂದ್ರೆ ನಮಗ್ ಗೊತ್ತು ಎಷ್ಟು, 25/100 ಅಂದ್ರೆ 4ನೇ 1 ಅಂತ. ಈ 4ನೇ 1ರಲ್ಲಿ ಏನಾಗಿದೆ, ಒಟ್ಟು 4 ಹಾಲಿದ್ರೆ ಅದರಲ್ಲಿ 1 ತೆಗೆದಿದ್ದಾರೆ. ಅಂದ್ರೆ ಉಳಿಯೋದೆಷ್ಟು, 4ನೇ 3. ಈ 4ನೇ 3 ಇದಕ್ಕೆ ಮಲ್ಟಿಪ್ಲೈಡ್ ಬೈ ಒಟ್ಟು ಹಾಲನ್ನ ನೀವು ಮಾಡಿದ್ರಿ ಅಂದ್ರೆ 4 1 4 10 ಎಷ್ಟು ಬರುತ್ತೆ, 30 ಲೀಟರ್. ಇದು ಸಹಿತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಮಾಡಬಹುದು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಈ ಮೆಥಡ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ನಿಮ್ಗೆ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ದು. ಸೊ ಈಗ ಹೇಳೋದೇನು, ಎಕ್ಸಾಮ್ಸ್ ಅಲ್ಲಿ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಒಟ್ಟು 100 ಇತ್ತು ಅಂದ್ರೆ 25 ಹಾಲು ತೆಗೆದಿದ್ದಾರೆ. ಉಳಿಯೋದೆಷ್ಟು, 75%. ಹೌದಾ? 100 ಇದ್ದಾಗ 75 ಉಳಿದಿದೆ. ಇನ್ನು 40 ಇದ್ರೆ ಎಷ್ಟು ಉಳಿಯುತ್ತಾ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 40 ಇಂಟು 75 ಡಿವೈಡ್ ಬೈ 100. 25 3 25 4 4 1 4 10 ಎಷ್ಟು ಬರುತ್ತೆ, 30 ಲೀಟರ್. ಈ ರೀತಿನೂ ನೀವು ಮಾಡಬಹುದು. ಇಲ್ಲ ಅಂತಂದ್ರೆ ಇನ್ನೊಂದು ರೀತಿ, 40 ಇಂಟು 75%ದ ಬೆಲೆ ಎಷ್ಟಾಗುತ್ತೆ, 3/4. 4 1 4 10 ಇಸ್ ಈಕ್ವಲ್ ಟು 30 ಲೀಟರ್. ಈ ರೀತಿನೂ ನೀವು ಮಾಡಬಹುದು. ಅರ್ಥ ಆಯ್ತಾ? ಅರ್ಥ ಆಗಿರ್ಲಿಲ್ಲ ಅಂದ್ರೆ ಹೇಳ್ರಿ, ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡೋ ಸಿಚುವೇಶನ್ ಇಲ್ಲ, ಹೀಗಾಗಿ ನಾನು ರೆಕಾರ್ಡೆಡ್ ಕ್ಲಾಸಸ್ ಹಾಕ್ತಾ ಇರೋದು. ಸೊ ಸ್ವಲ್ಪ ಎಲ್ಲ ವ್ಯವಸ್ಥೆ ಆಯ್ತು ಅಂತಂದ್ರೆ ಬೇಕಾದ್ರೆ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡೋಣ. ಅಲ್ಲಿ ನೀವು ಏನಾದ್ರೂ ಗೊತ್ತಾಗಿರಲಿಲ್ಲ ಅಂದ್ರೂ ಕ್ವಶನ್ ರೈಸ್ ಮಾಡಿದ್ರೆ ಸುಲಭವಾಗಿ ನಾವು ಕ್ಲಿಯರ್ ಮಾಡಬಹುದು ಡೌಟ್ಸ್. ಇಲ್ಲಿ ಈ ಕ್ವಶನ್ ನ ಅರ್ಥ ಹೆಂಗಾಗುತ್ತೆ ಅಂದ್ರೆ, 40ರ 75% ಎಷ್ಟು ಅಂತ ಸ್ಟಾರ್ಟಿಂಗ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ವಲ್ಲ, ಈ ರೀತಿ ಬರೋದನ್ನೇ ಈ ರೀತಿ ಅಪ್ಲೈಡ್ ಆಗಿ ಅವ್ರು ಕೇಳಿರ್ತಾರೆ. 40ರಲ್ಲಿ 25% ತೆಗೆದು ಹಾಕಿದ್ದಾರೆ. ಇನ್ನು ಉಳಿಯುವಂತ ಹಾಲು ಎಷ್ಟು, 25% ಹೋಗಿದೆ ಅಂದ್ರೆ 75% ಉಳಿಯುತ್ತೆ.
40ರ 75% ಎಷ್ಟಾಗುತ್ತೆ? 75/100. 25 ಮೂರ್ಲೆ 25 ನಾಲ್ಕು 4 ಒಂದ್ಲೆ 4 ಹತ್ಲೆ ಎಷ್ಟು ಬರುತ್ತೆ? 30 ಲೀಟರ್. ನೆಕ್ಸ್ಟ್, ಒಂದು ತರಗತಿಯಲ್ಲಿ ಬಾಲಕರ ಸಂಖ್ಯೆ 60% ಇದ್ದರೆ ಹಾಗೂ ಒಟ್ಟು ವಿದ್ಯಾರ್ಥಿಗಳು 50 ಇದ್ದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಒಂದು ತರಗತಿ ಅದು, ಅಲ್ಲಿ ಒಟ್ಟು 100 ವಿದ್ಯಾರ್ಥಿಗಳಿದ್ರು ಅಂತ ಅಂದ್ರೆ ಅದರಲ್ಲಿ ಏನಾಗಿದೆ? 60 ಬಾಲಕರು. ಈ 100ರಲ್ಲಿ 60 ಬಾಲಕರು ಇದಾರೆ ಅಂದ್ರೆ ಬಾಲಕಿಯರು ಎಷ್ಟಾಗ್ತಾರೆ? 40 ಬಾಲಕಿಯರಾಗ್ತಾರೆ. ನಾವು ಈ ರೀತಿಯನ್ನ ಅದರಲ್ಲಿ ಇರುವಂತ ಒಳಗಡೆ ಹೋಗಿ ಇರುವಂತ ವ್ಯಾಲ್ಯೂನ ನಾವು ಹುಡುಕಿ ತೆಗಿಬೇಕು. 100ರಲ್ಲಿ 60 ಹುಡುಗರು ಅದಾರ ಅಂದ್ರೆ ಇನ್ 40 ಹುಡುಗಿಯರು ಇರ್ತಾರೆ. ಸೊ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತಾರ? 50 ಅಂತಾರ. ಇದನ್ನ ಯಾವ ರೀತಿ ಕಂಡುಹಿಡಿಯೋದು? 100 ಇದ್ದಾಗ ಒಟ್ಟು ವಿದ್ಯಾರ್ಥಿಗಳು ಇದೇನು 100 ಇದ್ದಾಗ ಅಂದ್ರೆ ಶಾರ್ಟ್ಕಟ್ ಫಾರ್ಮ್. 100 ಒಟ್ಟು ವಿದ್ಯಾರ್ಥಿಗಳಿದ್ದಾಗ ಬಾಲಕಿಯರು ಎಷ್ಟಿದ್ರು? 40 ಇದ್ರು. ಬಟ್ ಆಕ್ಚುಲಿ ಎಷ್ಟಿದ್ದಾರೆ? 50 ಇದ್ದಾಗ ಬಾಲಕಿಯರು ಎಷ್ಟದಾರ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 50 × 40 / 100. 2 0 ಕ್ಯಾನ್ಸಲ್, 5 4 20 ಬಾಲಕಿಯರು ಅದಾರ. ಇದೊಂದು ಸ್ವಲ್ಪ ಲೆಂದಿ ಮೆಥಡ್ ಆಗುತ್ತೆ. ಇನ್ನೊಂದು ಯಾವ ರೀತಿ ಮಾಡಬಹುದು? 50 ಹುಡುಗರು ಅದಾರ, ಅದ್ರೊಳಗ 60 ಹುಡುಗರು ಅದಾರ ಅಂತಂದ್ರೆ 60% ಹುಡುಗರು ಅದಾರ ಅಂತಂದ್ರೆ ಇನ್ನು 40% ಹುಡುಗಿಯರು ಇರ್ತಾರ. ಅದನ್ನ ಯಾವ ರೀತಿ ಫೈಂಡ್ ಮಾಡೋದು? 50ರ 40% ಅಂದಂಗ, 50ರ 40% ಅಂದಂಗ ಯಾವ ರೀತಿ ಮಾಡೋದು? 50 × 40/100. ಸೊ 2 ಸೊನ್ನೆಗಳು ಕ್ಯಾನ್ಸಲ್ ಆಗಿ 5 4 20 ಹುಡುಗಿಯರು. ಅರ್ಥ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್, ಒಂದು ಮತಗಟ್ಟೆಯಲ್ಲಿ 800 ಮತ ಚಲಾಯಿಸಲಾಗಿದೆ. ಅದರಲ್ಲಿ 60% ಮತ ಒಂದೇ ಅಭ್ಯರ್ಥಿಗೆ ಸಿಕ್ಕರೆ ಅವನು ಪಡೆದ ಮತ ಎಷ್ಟು? ಇಲ್ಲೇನಾಗಿದೆ? ಒಟ್ಟು 800 ಮತಗಳಿತ್ತು. ಆ 800 ಮತಗಳಲ್ಲಿ 60% ಮತಗಳು ಒಂದು ಅಭ್ಯರ್ಥಿಗೆ ಸಿಕ್ಕಿದೆ. ಅಂದ್ರೆ 100 ಒಟ್ಟು ಇದ್ದಾಗ ಸಿಕ್ಕ ಮತಗಳು ಎಷ್ಟಿದೆ? 60. ಇನ್ನು 800 ಒಟ್ಟು ಇದ್ದಾಗ ಸಿಕ್ಕ ಮತಗಳು ಎಷ್ಟು? ಸೊ 800 × 60 / 100. ಈ 2 0 ಈ 2 0 8 6 48 480 ಒಟ್ಟು ಮತಗಳು ಸಿಕ್ಕಿರ್ತಾವ. ಇದನ್ನ ಇನ್ನೂ ಒಂದು ಶಾರ್ಟ್ಕಟ್ ವೇ ಅಲ್ಲಿ ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ, ಒಟ್ಟು ಮತಗಳು 800, ಅದರಲ್ಲಿ 60% ಮತಗಳು ಅಂದ್ರೆ 800ರ 60% ಅನ್ನಂಗೆ ಇದರ ಅರ್ಥ, ಈ ಪ್ರಶ್ನೆ ಅರ್ಥ. ಇದನ್ನ ಯಾವ ರೀತಿ ಮಾಡ್ಬೋದು? 800 × 60/100. ಈ 2 0 ಈ 2 0 8 6 480 ಈ ರೀತಿನೂ ಮಾಡಬಹುದು. ನೆಕ್ಸ್ಟ್, ಒಂದು ಶಾಲೆಯಲ್ಲಿ 1200 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 15% ವಿದ್ಯಾರ್ಥಿಗಳು ಗೈರಾದರೆ ಹಾಜರಾದವರ ಸಂಖ್ಯೆ ಎಷ್ಟು? ಇಲ್ಲಿ ಒಟ್ಟು 1200 ವಿದ್ಯಾರ್ಥಿಗಳಿದ್ರು, ಅದರಲ್ಲಿ ಗೈರು ಆದವರು ಗೈರ್ ಆಗದೆ ಇರೋ ಎರಡೇ ಆಪ್ಷನ್ಸ್ ಇರುತ್ತೆ. ಗೈರಾದವರು ಎಷ್ಟು? 15%. ಇನ್ನು ಗೈರ್ ಆಗದೆ ಇರೋರು ಎಷ್ಟಾಗ್ತಾರೆ? 100ರಲ್ಲಿ 15 ಮಂದಿ ಇಲ್ಲ ಅಂದ್ರೆ 85 ಮಂದಿ ಇದಾರ ಅಂತ ಅರ್ಥ ಆಗುತ್ತೆ. ಇದನ್ನ ಯಾವ ರೀತಿ ಮಾಡ್ಬೋದು? ಗೈರಾದರೆ ಹಾಜರಾದವರ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇದು ಗೈರಾದವರು, ಇದು ಹಾಜರಾದವರು. 100 ಒಟ್ಟು ಇದ್ದಾಗ ಹಾಜರಿ 85. ಆಕ್ಚುಲಿ ಒಟ್ಟು ಎಷ್ಟು ಅದಾರೆ? 1200 ಒಟ್ಟು ಇದ್ದಾಗ ಹಾಜರಿ ಎಷ್ಟು? ಸೊ 1200 ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1200 × 85 / 100 ಎಷ್ಟು ಬರುತ್ತೆ? 12 × 85. ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ರೆ, 12ನ ನಾವು ಈ ತರ ಹೊಡ್ಕೋತೀವಿ, 10 + 2 ಅಂತ. 10 + 2 × 85. ಯಾವ ರೀತಿ? 85ನ 10ಲೇನು ಗುಣಿಸ್ರಿ, 85ನ 2ರಿಂದನೂ ಗುಣಿಸ್ರಿ. 85 10 850, 2 5 10, 2 8 16, 1 17. ಸೊ 12 1020 ಎಷ್ಟಾಗುತ್ತೆ? 1020 ಮಕ್ಕಳು ಹಾಜರಿದಾರ ಅಂತ. ಸೊ ಈ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಪ್ರತಿಯೊಂದೂ, ಈ ಶಾರ್ಟ್ಕಟ್ ಟ್ರಿಕ್ಸ್ನ ನಾನು ಆಮೇಲೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡಿದ್ರು ಸೇಮ್ ಬರುತ್ತೆ. 85 × 12.
12 ಆರ್ಲೆ 12 ಐದ್ಲೆ 60, 12 ಎಂಟ್ಲೆ 96, 1 6, 102 ಎಷ್ಟು ಬರುತ್ತೆ? 1020 ಬರುತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ, ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು 1200 ಇದ್ದಾರೆ, ಗೈರಾದವ್ರು 15%, ಅಂದ್ರೆ ಗೈರಾಗದೆ ಇರೋರು 85%. ಅಂದ್ರೆ ನಮಗೆ ಹಾಜರಾದವರು ಕೇಳ್ತಾ ಇದ್ದಾರೆ, ಹಾಜರಾದವರು 85%. 1200ರ 85% ಅಂತ ಈ ಪ್ರಶ್ನೆ ಅರ್ಥ ಆಗುತ್ತೆ. 1200 ಇಂಟು 85 ಡಿವೈಡ್ ಬೈ 100. ಇದು 2 ಕ್ಯಾನ್ಸಲ್, ಇದು 2 ಕ್ಯಾನ್ಸಲ್. ಸೊ 1020 ಹಾಜರಾದವರು. ನೆಕ್ಸ್ಟ್, ಒಂದು ಬಸ್ನಲ್ಲಿ 80 ಆಸನಗಳಿವೆ, ಅದರಲ್ಲಿ 30% ಖಾಲಿಯಾಗಿದ್ದರೆ ತುಂಬಿರುವ ಆಸನಗಳ ಸಂಖ್ಯೆ ಎಷ್ಟು? ಇಲ್ಲಿ ಒಟ್ಟು 80 ಆಸನಗಳಿದಾವ, ಇದರಲ್ಲಿ ಏನಾಗಿದೆ ಅಂದ್ರೆ 30% ಖಾಲಿ ಇದಾವ. ಅಂದ್ರೆ ತುಂಬಿದ್ದೆಷ್ಟು ಎಷ್ಟು ಅಂತ ಕೇಳ್ತಾರೆ. ತುಂಬಿರುವ ಆಸನಗಳ ಸಂಖ್ಯೆ ಎಷ್ಟು? 100ರಲ್ಲಿ 30 ಖಾಲಿ ಇದಾವ ಅಂತಂದ್ರೆ ತುಂಬಿದ್ದೆಷ್ಟು? 70% ಇರ್ತಾವ. ಸೊ ನಾವ್ ಇದನ್ನ ಯಾವ ರೀತಿ ಮಾಡ್ಬೋದು? 80ರ 70% ಅಂತ ಈ ಪ್ರಶ್ನೆ ಅರ್ಥ ಆಗುತ್ತೆ. 80 ಗುಂಡ್ಲೆ 70 ಡಿವೈಡ್ ಬೈ 100 ಯಾವ ರೀತಿ ಮಾಡ್ಬೋದು? 8 7 56 ಆಸನಗಳೇನಿದಾವ ಇದರಲ್ಲಿ ತುಂಬಿರುವಂತ ಆಸನಗಳ ಸಂಖ್ಯೆ ಆಗ್ತದೆ. ಸಪೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಈ ತರ ಮಾಡಿ. 100ರಲ್ಲಿ 70 ಆಸನಗಳು ತುಂಬಿತ್ತು ಅಂದ್ರೆ 80ರಲ್ಲಿ ಎಷ್ಟು ಆಸನಗಳು ತುಂಬಿರ್ತಾವ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 80 ಇಂಟು 70 ಡಿವೈಡ್ ಬೈ 100. ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು. 7 ಎಂಟ್ಲೆ 56. ಈ ರೀತಿ ಮಾಡಿದ್ರು ನಡೆಯುತ್ತೆ. ಸೊ ಇದು ಸ್ವಲ್ಪ ಬರೆಯೋದು ಜಾಸ್ತಿ ಆಗುತ್ತೆ, ಅದಕ್ಕೆ ನಾನು ಈ ಮೆಥಡ್ನ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್, ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಗಡಿ 40% ಇದೆ. ಅಂದ್ರೆ ಉತ್ತೀರ್ಣ ಗಡಿ ಅಂತ ಅಂದ್ರೆ ಪಾಸ್ ಆಗಕ್ಕೆ ಮಿನಿಮಮ್ 40% ತಗೋಬೇಕು. ಒಂದು ವಿದ್ಯಾರ್ಥಿ 500 ಅಂಕಗಳಲ್ಲಿ 180 ಅಂಕ ಪಡೆದಿದ್ದರೆ ಅವನು ಉತ್ತೀರ್ಣನಾ? ಸೊ ನಾವಿಲ್ಲಿ ಎರಡು ರೀತಿಯಲ್ಲಿ ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಯಾವ ರೀತಿ? ಫಸ್ಟ್ಗೆ 500ರಲ್ಲಿ 40% ಅಂದ್ರೆ ಎಷ್ಟು ಅಂತ ನೋಡೋದು, ಇಲ್ಲ ಅವನು ಪಡೆದಂತ ಅಂಕಗಳ ಎಷ್ಟು ಪರ್ಸೆಂಟ್ ಇದಾವ ಅಂತ ನೋಡೋದು. ಫಸ್ಟಿಗೆ 500ರಲ್ಲಿ 500ರ 40% ಎಷ್ಟು ಅಂತ ನೋಡ್ತೇನೆ ನಾನು. ಅಂದ್ರೆ ಇದ್ರ ಮೇಲಿದ್ರೆ ಪಾಸ್ ಅಂತಾನೆ ಅರ್ಥ. ಸೊ 500 ಇಂಟು 40 ಡಿವೈಡ್ ಬೈ 100. 5 4 20, 200 ಆಗುತ್ತೆ. ಸೊ 500ರ 40% ಅಂದ್ರೆ ಎಷ್ಟು? 200. ಅವನು ಪಡೆದಂತ ಅಂಕ ಎಷ್ಟು? 180. ಅಂದ್ರೆ ಇದು 200ಕ್ಕಿಂತ ಕಡಿಮೆ ಇದೆ, ಹಂಗಾದ್ರೆ ಇವನು ಅನುತ್ತೀರ್ಣ. ಅರ್ಥ ಆಯ್ತಾ? ಇನ್ನೊಂದು ಮೆಥಡ್ ಹೆಂಗೆ ಬರುತ್ತೆ ಅಂತಂದ್ರೆ, 500ಕ್ಕೆ 180 ಪಡೆದಿದ್ದಾನೆ, 100ಕ್ಕ ಎಷ್ಟು ಪಡೆದಾನ ಅನ್ನೋ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಆ ಎರಡು ಪರ್ಸೆಂಟೇಜ್ಗಳನ್ನ ನಾವು ಹೋಲಿಕೆ ಮಾಡಿ ಆರಾಮಾಗಿ ಗೊತ್ತು ಮಾಡ್ಕೋಬಹುದು. 180 ಇಂಟು 100 ಡಿವೈಡ್ ಬೈ 500 ಇದೇನಾಗುತ್ತೆ? 5 1 5, 3 15, 5 6 30 ಎಷ್ಟಾಗುತ್ತೆ? 36% ಆಗುತ್ತೆ. ಈ 36% 40ಕ್ಕಿಂತ ಕಡಿಮೆ ಇದೆ, ಹಾಗಾದ್ರೆ ಇವನು ಅನುತ್ತೀರ್ಣ. ನೆಕ್ಸ್ಟ್ ಕ್ವಶನ್, ಒಂದು ಹಳ್ಳಿಯ ಜನಸಂಖ್ಯೆ 5000. ಒಂದು ವರ್ಷದಲ್ಲಿ ಅದು 20% ಹೆಚ್ಚಾದರೆ ಹೊಸ ಜನಸಂಖ್ಯೆ ಎಷ್ಟು? ಏನಾಗಿದೆ? ಒಂದು ಹಳ್ಳಿಯ ಜನಸಂಖ್ಯೆ 5000 ಇತ್ತು, ಒಂದು ವರ್ಷದಲ್ಲಿ 20% ಹೆಚ್ಚಾಗಿದೆ. ಇದನ್ನ ಎರಡು ರೀತಿಯಲ್ಲಿ ಮಾಡಬಹುದು. ಯಾವ್ಯಾವ ರೀತಿ ಅಂತ ನೋಡ್ರಿ. ಫಸ್ಟ್ಗೆ 20% ಹೆಚ್ಚಾಗ್ಯದ ಅಂತಂದ್ರೆ ಅದು ಎಷ್ಟು? 5000ಕ್ಕೆ ಎಷ್ಟಾಗುತ್ತೆ? 100ಕ್ಕೆ 20 ಹೆಚ್ಚಾಗ್ಯದ, ಹಾಗಾದ್ರೆ 5000ಕ್ಕೆ ಎಷ್ಟು ಅಂತ. 100ಕ್ಕೆ 20 ಹೆಚ್ಚು, ಹಾಗಾದ್ರೆ 5000ಕ್ಕೆ ಎಷ್ಟು ಹೆಚ್ಚಾಗುತ್ತೆ? 5000 ಇಂಟು 20 ಡಿವೈಡ್ ಬೈ 100 ಎಷ್ಟಾಗುತ್ತೆ? 1000 ಆಗುತ್ತೆ. 5 2 10, ಮುಂದೆ 2 0, 1000 ಆಗುತ್ತೆ. ಸೊ ಇದೆಷ್ಟಾಯ್ತು? ಹೆಚ್ಚಾಗಿದ್ದು. ಅವ್ರು ಏನ್ ಕೇಳ್ತಾ ಇದಾರೆ? ಹೆಚ್ಚಾದ್ರೆ ಹೊಸ ಜನಸಂಖ್ಯೆ ಎಷ್ಟು? ಹೊಸ ಜನಸಂಖ್ಯೆ ಅಂದ್ರೆ ಹಳೆ ಜನಸಂಖ್ಯೆ ಪ್ಲಸ್ ಹೆಚ್ಚಳ. ಇಲ್ಲೇನಾಗುತ್ತೆ? ಹಳೆ ಜನಸಂಖ್ಯೆ ಎಷ್ಟಿತ್ತು? 5000. ಹೊಸ ಜನಸಂಖ್ಯೆ 1000 ಎಷ್ಟಾಗುತ್ತೆ? 6000 ಆಗತ್ತೆ. ಇದು ಇನ್ನೊಂದು ಮೆಥಡ್. ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 100 ಇತ್ತು, ಅಲ್ಲಿ 20% ಅಂದ್ರೆ 100ಕ್ಕೆ 20 ಹೆಚ್ಚಾಯ್ತು ಅಂದ್ರೆ ಅದು ಎಷ್ಟಾಯ್ತು? 120 ಆಯ್ತು. ಏನ್ ಮಾಡೋಣ? 100ಕ್ಕೆ ಜನಸಂಖ್ಯೆ ಹೆಚ್ಚಾದ್ಮೇಲೆ ಎಷ್ಟಾಗಿತ್ತು? 120 ಆದ್ರೆ 5000 ಇದ್ರೆ ಎಷ್ಟಾಗ್ತಿತ್ತು? 5000 ಇಂಟು 120 ಡಿವೈಡೆಡ್ ಬೈ
100 ಎಷ್ಟಾಗುತ್ತೆ? 2 ಸೊನ್ನೆ 12 5 60 6000. ಇದು ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ನೀವು ಇದನ್ನ ಸಪೋಸ್ ಬೈ ಚಾನ್ಸ್ ಎ 1000, ಬಿ 6000, ಸಿ 8000, ಡಿ 4000 ಹಿಂಗ್ ಕೊಟ್ಟಿದ್ರು ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ? 1000 ಬಂತು, 1000 ರೈಟ್. ಅದ್ರ ಸಲುವಾಗಿ ಸ್ವಲ್ಪ ಏನ್ ಕ್ವಶನ್ ಕೇಳಿದಾರೆ ಅದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೇಕು. ಇಲ್ಲಿ 2 ಮೆಥಡ್ ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹೆಂಗೆ? 20% ಹೆಚ್ಚಾದ್ರೆ ಅಂದ್ರೆ 20% ನ ವ್ಯಾಲ್ಯೂ ರಿಯಲ್ ವ್ಯಾಲ್ಯೂನಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಕಂಡಿಡಿದು ಆ ಹಳೆ ವ್ಯಾಲ್ಯೂಗೆ ಮತ್ತು ಹೊಸ ಬಂದಂತ ಹೆಚ್ಚಳಕ್ಕೆ ಕೂಡಿಸಿದಾಗ ಬರುವಂತ ಮೊತ್ತ ನಿಮ್ಗೆ ಹೊಸ ಜನಸಂಖ್ಯೆ ಕೊಡ್ತದೆ. ಅದಕ್ಕಿಂತ ಬೆಸ್ಟ್ ಮೆಥಡ್ ಏನಂತ ಅಂದ್ರೆ 100 ಇತ್ತು, 20 ಹೆಚ್ಚಾಯ್ತು ಅಂದ್ರೆ 120 ಆಯ್ತು. 100 ಇದ್ದಾಗ 120 ಆದ್ರೆ 5000 ಇದ್ರೆ ಎಷ್ಟಾಗ್ತಿತ್ತು? ಸೊ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5000 ಇಂಟು 120 ಡಿವೈಡ್ ಬೈ 100 ಈ ರೀತಿನೂ ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಸೊ ಇಷ್ಟು ನಾವು ಏನಂತ ಅಂದ್ರೆ ಈ ಕ್ಲಾಸ್ ಅಲ್ಲಿ ಇಷ್ಟು ಕ್ವಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನೇ ಕಡಿಮೆ ಕ್ವಶನ್ಸ್ ನ ಇಟ್ಟಿದ್ದೆ. ಇದೇ ರೀತಿ 2 3 4 ಕ್ಲಾಸಸ್ ಬರಬಹುದು, ಯಾಕಂದ್ರೆ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಅದಕ್ಕೆ ನೀವು ಎಷ್ಟಾಗತ್ತೆ ಅಷ್ಟು ಕ್ಲಾಸಸ್ ನ ನೋಡ್ರಿ, 2 ಇಲ್ಲ 3 ಸಲ ನೋಡ್ರಿ, ಪರವಾಗಿಲ್ಲ. ಅದನ್ನ ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಒಂದು ಕ್ಲಾಸ್ ನೋಡ್ತಿರಲ್ಲ 1 2 3 ಡೇಸ್ ಬಿಟ್ಟು ಮತ್ತೆ ಆ ಕ್ವಶನ್ಸ್ ಸಾಲ್ವ್ ಮಾಡಕ್ ನೋಡ್ರಿ. ಅಲ್ಲಿ ನಿಮ್ಗೆ ಈಸಿಯಾಗಿ ಬಂತು, ಓಕೆ ಅರ್ಥ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಇನ್ನೊಂದ್ಸಲ ಕ್ಲಾಸ್ ಕೇಳ್ರಿ. ನೀವು ಬೇಸ್ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂತೀರಿ ಅಷ್ಟು ಅಡ್ವಾನ್ಸ್ ಆಗಿ ನೀವು ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಬೇಸಿಕ್ ಸ್ಟ್ರಾಂಗ್ ಇರ್ಲಿಲ್ಲ ಅಂತಂದ್ರೆ ಅಷ್ಟು ಈಸಿಯಾಗಿ ನೀವು ಕ್ವಶನ್ಸ್ ಸಾಲ್ವ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈ ಕ್ಲಾಸಸ್ ನ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ರಿ. ನೀವು ಪ್ರಾಕ್ಟೀಸ್ ಸೆಷನ್ಸ್ ನ ಅಟೆಂಡ್ ಆಗ್ರಿ. 100% ಮೆಂಟಲ್ ಎಬಿಲಿಟಿಯಲ್ಲಿ ನಿಮ್ ಯಾವ ಮಾರ್ಕ್ಸ್ ಕಟ್ ಆಗದೆ ಇರೋ ರೀತಿ ಆಗುತ್ತೆ. ಈ ಕೋರ್ಸ್ ಅಲ್ಲಿ ಪೂರ್ತಿಯಾಗಿ ನಾನು ಕವರ್ ಮಾಡ್ತೀನಿ. ಈ ಪೂರ್ತಿ ಕೋರ್ಸ್ ಯೂಟ್ಯೂಬ್ ಅಲ್ಲೇ ಇರುತ್ತೆ, ಇದನ್ನ ತೆಗೆಯೋದು ಇಲ್ಲ. ಇದು ಯೂಟ್ಯೂಬ್ ಅಲ್ಲೇ ಇಷ್ಟೇ ಇರುತ್ತೆ. ಸೊ ಯಾವಾಗ ಬೇಕು ನೀವು ಅದನ್ನ ಉಪಯೋಗವನ್ನ ತಗೊಳ್ಬಹುದು. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ರಿ, ನೋಟಿಫಿಕೇಶನ್ಸ್ ಬೇಗ ಬರುತ್ತೆ. ಸೊ ಈ ವಿಡಿಯೋನ ಎಷ್ಟಾಗತ್ತೆ ಅಷ್ಟು ನೀವು ಶೇರ್ ಮಾಡ್ರಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ನಿಮ್ಗೆ ಅಷ್ಟೇ ಅಂತಲ್ಲ, ಎಲ್ಲರಿಗೂ ಹೆಲ್ಪ್ ಆಗಲಿ. ಈ ರೀಚ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಗೆ ಮೋಟಿವೇಶನ್ ಜಾಸ್ತಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.